Today's topic of my presentation is perspectives and challenges of teacher education. ಸೊ ಟೀಚರ್ ಎಜುಕೇಶನ್ ಅಲ್ಲಿ ತುಂಬಾನೇ ಗಣನೀಯವಾದ ಬದಲಾವಣೆಯನ್ನ ತರಬೇಕು ಅಂತ ಹೇಳ್ಬಿಟ್ಟು NEP 2020 ಹಲವಾರು ವಿಚಾರಗಳನ್ನ ವ್ಯಕ್ತಪಡಿಸಿದ್ದಾರೆ ಅವರು. ಸೊ ಆ ಒಂದು ಬದಲಾವಣೆಯನ್ನ ತರೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಜಸ್ಟಿಸ್ JS ವರ್ಮಾ ಕಮಿಟಿ ಅವರು ಕೊಟ್ಟಂತಹ ವರದಿ 2012 ಕೊಟ್ಟಿರುವಂತದ್ದು. ಅವ್ರು ಕೊಟ್ಟಿರುವಂತಹ ವರದಿ ಏನಪ್ಪಾ ಹೇಳುತ್ತೆ ಅಂತ ಹೇಳಿದ್ರೆ, ಇವರು ಜಸ್ಟಿಸ್ JS ವರ್ಮಾ ಅಂತ ಹೇಳ್ಬಿಟ್ಟು 12 ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 10,000 ಟೀಚರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ದೇ ಆರ್ ಸೆಲ್ಲಿಂಗ್ ದಿ ಡಿಗ್ರಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ಅವರು ಅಧ್ಯಯನ ಮಾಡಿದ ನಂತರ ಪಡೆದಂತಹ ಡೇಟಾ ಇದು. ದೇ ಆರ್ ಸೆಲ್ಲಿಂಗ್ ದಿ ಡಿಗ್ರಿ ಅಂತ ಹೇಳಿದ್ರೆ ಸೊ ದಟ್ ದೇ ಆರ್ ನಾಟ್ ಗಿವಿಂಗ್ ದಿ ಕ್ವಾಲಿಟಿ ಎಜುಕೇಶನ್, ದೇ ಆರ್ ನಾಟ್ ಗಿವಿಂಗ್ ದಿ ಕ್ವಾಲಿಟಿ ಟೀಚರ್ಸ್ ಟು ದಿ ಸೊಸೈಟಿ because they don't have the basic standards for quality education. ಸೊ ಅದು ಗಮನಿಸಿದ್ರು. ಇದರ ಪರಿಣಾಮವಾಗಿ ಏನಾಯ್ತು ಅಂತ ಹೇಳಿದ್ರೆ 370 ಮಕ್ಕಳ ಜೀವನದ ಒಂದು ಫ್ಯೂಚರ್ ಏನಿದೆ ಅದನ್ನ ರಿಸ್ಕ್ ಅಲ್ಲಿ ಇಡುವಂತಹ ಪರಿಸ್ಥಿತಿ ಬಂತು. ಸೊ ಹಾಗಾಗಿ ಅಷ್ಟೇ ಅಲ್ಲದೆ ಅವ್ರು ಗಮನಿಸಿದ್ದಂತಹ ಅವರ ಒಂದು ಅಧ್ಯಯನದಲ್ಲಿ ಗಮನಿಸಿದಂತಹ ಅಂಶ ಏನಪ್ಪಾ ಅಂತ ಹೇಳಿದ್ರೆ 80% of teachers fail to qualify the post qualification test, that is central teacher eligibility test ಅಂತ ಮಾಡ್ತಾರೆ, CTET ಅಂತ ಮಾಡ್ತಾರೆ. ಅದ್ರಲ್ಲಿ 80% ಆಫ್ ಟೀಚರ್ಸ್ B.Ed ಆಗಿ ಹೋದಂತಹ ಟೀಚರ್ಸ್ ಕ್ವಾಲಿಫೈ ಆಗಕ್ ಆಗ್ಲಿಲ್ಲ. ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೌ ಲೋ ಸ್ಟ್ಯಾಂಡರ್ಡ್ ದಿ ಎಜುಕೇಶನ್ ವಾಸ್ ಗಿವನ್ ಬೈ ದೀಸ್ ಟೀಚರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್. ಸೊ ಹಾಗಾಗಿ ಇದ್ರಲ್ಲಿ ಏನಾದ್ರೂ ಒಂದು ಮಹತ್ತರವಾದ ಬದಲಾವಣೆಯನ್ನ ತರಬೇಕು ಅಂತ ಹೇಳ್ಬಿಟ್ಟು ಇವರು ತಮ್ಮ ರಿಪೋರ್ಟ್ ಅಲ್ಲಿ ಕೊಟ್ರು, 2012 ಕೊಟ್ರು. ಸೊ ಅದರ ಪರಿಣಾಮವಾಗಿ ಸುಬ್ರಹ್ಮಣ್ಯಂ ಅವರು 2014 ಒಂದು ಡ್ರಾಫ್ಟ್ ಅನ್ನ ಕೊಡ್ತಾರೆ. ಅವ್ರ ಕಮಿಟಿಯಲ್ಲಿ 14 ಅವ್ರನ್ನ ಅಪಾಯಿಂಟ್ ಮಾಡಿ ಒಂದು ಕಮಿಟಿಯನ್ನ ಮಾಡಿ ಅವ್ರಿಗೆ ಒಂದು ಡ್ರಾಫ್ಟ್ ಅನ್ನ ಕೊಡೋದಕ್ಕೆ ಹೇಳ್ತಾರೆ. 2017 ಕೊಡ್ತಾರೆ. 2017 ಕಸ್ತೂರಿ ರಂಗನ್ ಸರ್ ಏನಿದ್ರು, ಇಸ್ರೋ ಅಧ್ಯಕ್ಷರು ಏನಿದ್ರು, ಅವರಿಗೆ ಒಂದು ರಿಪೋರ್ಟ್ ಅನ್ನ ಕೊಡೋದಕ್ಕೆ ಹೇಳ್ತಾರೆ ಆ ಡ್ರಾಫ್ಟ್ ಅನ್ನ ಬೇಸ್ ಮಾಡ್ಕೊಂಡು. ಸೊ ಅವಾಗ ಅವರು NEP 2020 2019 ಕೊಡ್ತಾರೆ. ಸೊ ಅದು ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ನ ಫೀಡ್ಬ್ಯಾಕ್ ಅನ್ನ ತಗೊಳ್ಬೇಕು, ಸಜೆಷನ್ಸ್ ಅನ್ನ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಟೈಮ್ ಡ್ಯೂರೇಷನ್ ಅನ್ನ ತಗೊಳ್ತಾರೆ. ಅದ್ರಲ್ಲಿ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ ಅವ್ರ ಹತ್ರ ಎಲ್ಲಾ ಮಾಹಿತಿಗಳನ್ನ ಪಡ್ಕೊಂಡು ಏನೆಲ್ಲ ಬದಲಾವಣೆಗಳನ್ನ ತರಬೇಕು, ಆ ಡ್ರಾಫ್ಟ್ ಅಲ್ಲಿ ಏನೆಲ್ಲ ಹೊಸದನ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನುವಂತ ಎಲ್ಲಾ ಅಂಶಗಳನ್ನು ಸಹ ಪರಿಗಣಿಸಿ ಅವರು 2020 ಈ ಒಂದು ಡ್ರಾಫ್ಟ್ ಅನ್ನ NEP 2020 ಕೊಡ್ತಾರೆ. ಅದರಲ್ಲಿ ಅವ್ರ ಹತ್ರ ಎಲ್ಲ ತಗೊಂಡಿರುವಂತಹ ಮಾಹಿತಿಯನ್ನ ಕಲೆ ಹಾಕಿ ಈ ಟೀಚರ್ ಎಜುಕೇಶನ್ ಅಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡಬಹುದು ಅನ್ನುವಂತ ಅಂಶವನ್ನ ಆ ಡ್ರಾಫ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ದಿಸ್ ವಿ ಕ್ಯಾನ್ ಫೈಂಡ್ ಇಟ್ ಇನ್ ದಿ ಚಾಪ್ಟರ್ 15, 42 ಮತ್ತೆ 43 ಪೇಜ್ ಅಲ್ಲಿ ನಾವು ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಕಾಣಬಹುದು. ಸೊ ಅಲ್ಲಿ ನಾನು ಈ ಒಂದು ವೆಬಿನಾರ್ ಅಲ್ಲಿ ಟೀಚರ್ ಎಜುಕೇಶನ್ ಗೆ ಸಂಬಂಧಪಟ್ಟ ಹಾಗೆ ಪ್ರೆಸೆಂಟೇಶನ್ ಮಾಡುವಂತದ್ದು 5 ಹೆಡಿಂಗ್ಸ್ ಅಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಒಂದು B.Ed ಪ್ರೋಗ್ರಾಮ್ ಹೇಗಿದೆ ಅಂತ ಹೇಳ್ಬಿಟ್ಟು, ಎರಡನೇದು ಅದರ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಮಾಡಿದ್ದಾರೆ ಅನ್ನೋದು, ಮೂರನೇದು ರೆಕ್ರೂಟ್ಮೆಂಟ್ ಆಫ್ ದಿ ಟೀಚರ್ಸ್ ಹೇಗಾಗಬೇಕು ಅನ್ನೋದನ್ನ ಸಜೆಸ್ಟ್ ಮಾಡಿದ್ದಾರೆ ಅನ್ನೋದು, ಮತ್ತೆ CPD ಅಂದ್ರೆ ಕಂಟಿನ್ಯೂಸ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಅಂತ ಏನ್ ಹೇಳ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಏನ್ ಹೇಳಿದೆ NEP 2020 ಅಂತ ಹೇಳ್ಬಿಟ್ಟು, ಮತ್ತೆ ಈ ಒಂದು NEP 2020 ಟೀಚರ್ ಎಜುಕೇಶನ್ ಗೆ ಏನು ಅವರು ಶಿಫಾರಸುಗಳನ್ನ ಕೊಟ್ಟಿದ್ದಾರೆ, ಏನೆಲ್ಲ ಬದಲಾವಣೆಗಳು ಆಗ್ಬೇಕು ಅಂತ ಹೇಳಿದ್ದಾರೆ, ಅದರಿಂದ ಏನೇನ್ ಚಾಲೆಂಜಸ್ ಎಲ್ಲ ಉಂಟಾಗಬಹುದು ಅನ್ನುವಂತ ಅಂಶವನ್ನ ನಾನು ಈ ಒಂದು ಪ್ರೆಸೆಂಟೇಶನ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ B.Ed ಪ್ರೋಗ್ರಾಮ್ ಅನ್ನ ನಾವು ನೋಡೋಣ. ಸೊ ಮೊದಲನೇದಾಗಿ B.Ed ಪ್ರೋಗ್ರಾಮ್ ಅನ್ನ ಏನ್ ಹೇಳ್ತಾರೆ ಅವರು ಅಂತ ಹೇಳಿದ್ರೆ, ಸೊ ಬೈ ದಿ ಇಯರ್ 2030 2030 this 4 years integrated program will become the minimal degree qualification for school teachers, will be conceived as a minimum degree qualification for the school teachers who is going to complete the multidisciplinary and integrated, and it will be considered as integrated dual major ಬ್ಯಾಚುಲರ್ಸ್ ಡಿಗ್ರಿ ಅಂತ ಹೇಳ್ತಾರೆ. ಡ್ಯೂಯಲ್ ಮೇಜರ್ ಬ್ಯಾಚುಲರ್ಸ್ ಡಿಗ್ರಿ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಗೆ ನಿನ್ನೆ ನಿರಂಜನಾರಾಧ್ಯ ಸರ್ ಅವರು ಹೇಳಿದ್ದಾರೆ 4 years ಮಲ್ಟಿ ಡಿಸಿಪ್ಲಿನರಿ ಇನ್ಸ್ಟಿಟ್ಯೂಷನ್ಸ್ ಇವಾಗಿರುವಂತಹ ಡಿಗ್ರಿ ಕಾಲೇಜಸ್ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು. ಸೊ ಆ ಮಲ್ಟಿ ಡಿಸಿಪ್ಲಿನರಿ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ 4 ತರದ ಒಂದು ಆಪ್ಷನ್ಸ್ ಅನ್ನ ಕೊಟ್ಟು ಹೋಗ್ತಾರೆ. ಏನಂತ ಹೇಳಿದ್ರೆ, ಒಂದು ಮೈನರ್ ಸಬ್ಜೆಕ್ಟ್ ಅನ್ನ ತಗೊಂಡು ಅಲಾಂಗ್ ವಿತ್ ದಿ ಅದರ್ ನಾಲೆಜ್ ಬೇಸ್ಡ್ ಆಸ್ ವೆಲ್ ಸ್ಕಿಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಅನ್ನ ಸ್ಟಡಿ ಮಾಡ್ತಾರೆ.
ಮತ್ತೊಂದು 2 ಮೇಜರ್ ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡ್ತಾರೆ, ಮತ್ತೊಂದು ಒಂದು ಮೈನರ್ ಸಬ್ಜೆಕ್ಟ್ ಮತ್ತೊಂದು ಒನ್ ಮೈನರ್ ಮೇಜರ್ ಸಬ್ಜೆಕ್ಟ್ ಜೊತೆಗೆ ಬೇರೆ ಅಡಿಷನಲ್ ಸಬ್ಜೆಕ್ಟ್ಸ್ ಅನ್ನ ಸ್ಟಡಿ ಮಾಡ್ತಾರೆ. ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಅಂಡ್ ಸ್ಕಿಲ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಅನ್ನ ಸ್ಟಡಿ ಮಾಡ್ತಾರೆ. 4ನೇ ಆಪ್ಷನ್ ಏನಿರುತ್ತೆ ಅಂದ್ರೆ ಒಂದು ಮೇಜರ್ ಸಬ್ಜೆಕ್ಟ್ ಜೊತೆಗೆ ಒಂದು ಒಕೇಶನಲ್ ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡುವಂತಹ ಆಪ್ಷನ್ ಇರುತ್ತೆ. ಆ ಒಕೇಶನಲ್ ಸಬ್ಜೆಕ್ಟ್ ಅಲ್ಲಿ ಈ BEd ಕೋರ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ ಒಂದು ಮೇಜರ್ ಸಬ್ಜೆಕ್ಟ್ ಜೊತೆಗೆ ಎಜುಕೇಶನ್ ಅನ್ನು ಸಹ ಅವನು ಸ್ಟಡಿ ಮಾಡ್ತಾನೆ. ಸೊ ಅಲಾಂಗ್ ವಿತ್ ದಿ ಅದರ್ ಸಬ್ಜೆಕ್ಟ್ಸ್, ಎನ್ವಿರಾನ್ಮೆಂಟಲ್ ಎಜುಕೇಶನ್ ಆಗಿರ್ಬೋದು, ವೊಕೇಶನಲ್ ಎಜುಕೇಶನ್ ಆಗಿರ್ಬೋದು, ಸೊ ಈ ತರ ಬೇರೆ ಬೇರೆ ಸಬ್ಜೆಕ್ಟ್ಸ್, ಮ್ಯೂಸಿಕ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಸೊ ಬೇರೆ ಬೇರೆ ಸಬ್ಜೆಕ್ಟ್ಸ್ ಜೊತೆಗೆ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಜೊತೆಗೆ ಅವರು ಈ ಎರಡನ್ನೂ ಸಹ ಸ್ಟಡಿ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಈ 4 years ಇಂಟಿಗ್ರೇಟೆಡ್ BEd ಕೋರ್ಸ್ ಅಲ್ಲಿ ಇಂಟಿಗ್ರೇಟೆಡ್ ಡ್ಯೂಯಲ್ ಮೇಜರ್ ಬ್ಯಾಚುಲರ್ಸ್ ಡಿಗ್ರಿಯಲ್ಲಿ ನಾವು ಇದನ್ನ ಕಾಣಬಹುದು. ಅಂತಹ ವಿದ್ಯಾರ್ಥಿಗಳು ಈ ಕೋರ್ಸ್ ಅಲ್ಲಿ ಇರ್ತಾರೆ ಅಂತ ಹೇಳ್ತೀವಿ. ಮತ್ ಈ ಕೋರ್ಸಿಗೆ ಅಡ್ಮಿಷನ್ ಆಗ್ಬೇಕಾದ್ರೆ ಅವ್ರಿಗೆ ಏನ್ ಮಾಡ್ತಾರೆ, ಒಳ್ಳೆ ಟೀಚರ್ಸ್ ಬೇಕಾಗಿದೆ ಅನ್ನೋ ಉದ್ದೇಶಕ್ಕೋಸ್ಕರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದ್ರಲ್ಲಿ NEP 2020 ಸಜೆಸ್ಟ್ ಮಾಡಿರುವಂತದ್ದು ಅವ್ರಿಗೆ ಸಬ್ಜೆಕ್ಟ್ ಮತ್ತೆ ಆಪ್ಟಿಟ್ಯೂಡ್ ಟೆಸ್ಟ್ ಅನ್ನ ಮಾಡಿ ಅವ್ರಿಗೆ ಈ ಒಂದು ಕೋರ್ಸ್ಗೆ ಎನ್ರೋಲ್ ಮಾಡ್ಕೊಳಕ್ ಅವಕಾಶವನ್ನ ಮಾಡಿಕೊಡ್ತಾರೆ. ಸೊ ಇದನ್ನ ಯಾರು ಕಂಡಕ್ಟ್ ಮಾಡೋದು ಅಂತ ಹೇಳಿದ್ರೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಏನ್ ಹೇಳ್ತೀವಿ, NTA ಅಂತ ಏನ್ ಹೇಳ್ತೀವಿ, ಅವರು ಈ ಒಂದು ಸಬ್ಜೆಕ್ಟ್ ಮತ್ತೆ ಆಪ್ಟಿಟ್ಯೂಡ್ ಟೆಸ್ಟ್ ಅನ್ನ ಮಾಡಿ ಅವ್ರಿಗೆ ಈ ಒಂದು 4 years ಇಂಟಿಗ್ರೇಟೆಡ್ ಕೋರ್ಸ್ಗೆ ಎಂಟ್ರಿಯನ್ನ ಪಡೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಇಷ್ಟ ಅಲ್ಲದೆ ಇನ್ನೇನಪ್ಪಾ ಇರುತ್ತೆ ಅಂತ ಹೇಳಿದ್ರೆ 2 years BEd ಕೋರ್ಸ್ ಇರುತ್ತೆ. ಇದು ಯಾರಿಗೆ ಇರುತ್ತೆ ಅಂತ ಹೇಳಿದ್ರೆ, UG ಡಿಗ್ರಿಯನ್ನ ಮಾಡಿರೋರು. ಇವಾಗ ಏನ್ 3 years ಡಿಗ್ರಿಯನ್ನ ಮಾಡಿದ್ದಾರೆ ಅವರುಗಳಿಗೆ ಬೇಕಾದ್ರೆ ಈ 2 years BEd ಅನ್ನ ಮಾಡುವಂತಹ ಪ್ರಾವಿಷನ್ ಇರುತ್ತೆ. 1 year BEd ಇದ್ರ ಜೊತೆಗೆ 1 year BEd ಇರುತ್ತೆ. ಅದು ಯಾರಿಗಪ್ಪ ಅಂತ ಹೇಳಿದ್ರೆ 4 year ಮಲ್ಟಿ ಡಿಸಿಪ್ಲಿನರಿ UG ಡಿಗ್ರಿಯನ್ನ ಮಾಡಿರ್ತಾರಲ್ಲ, ಸೊ ಈ ವೊಕೇಶನಲ್ ಎಜುಕೇಶನ್ ಅಲ್ದೇನೆ 2 ಮೇಜರ್ ಸಬ್ಜೆಕ್ಟ್ ಆಗಿ ಸ್ಟಡಿ ಮಾಡಿರುವಂತದ್ದು, ಅಥವಾ ಒಂದು ಮೇಜರ್ ಒಂದು ಮೈನರ್ ಡಿಗ್ರಿ ಆಗಿ ಸ್ಟಡಿ ಮಾಡಿರುವಂತಹ ಸ್ಟೂಡೆಂಟ್ಸ್ ಏನಿರ್ತಾರೆ, ಅವರು 4 ವರ್ಷದ ನಂತರ ಅವ್ರೇನಾದ್ರೂ ಟೀಚರ್ ಆಗಬೇಕು ಅಂತ ಮನಸ್ಸು ಇದ್ರೆ ಅವರುಗಳು ಈ 1 year BEd ಡಿಗ್ರಿಯನ್ನ ಮಾಡಬಹುದು. ಅಥವಾ ಇಲ್ಲ, ಈ ಮಾಸ್ಟರ್ ಡಿಗ್ರಿಯನ್ನ ಏನ್ ಮಾಡಿರ್ತಾರೆ ಅದಾದ ನಂತರ ಅವರು BEd ಮಾಡ್ಬೇಕು ಅನ್ನುವಂತಹ ಮನಸ್ಸಿರುವಂತವ್ರು ಈ 1 year BEd ಡಿಗ್ರಿಯನ್ನ ಮಾಡುವಂತಹ ಅವಕಾಶ ಇರುತ್ತೆ. ಬಟ್ ಏನಪ್ಪಾ ಇದ್ರದ್ದು ವಿಶೇಷತೆ ಅಂತ ಹೇಳಿದ್ರೆ, 2 years BEd ಡಿಗ್ರಿ, 1 year BEd ಡಿಗ್ರಿ ಏನಿದೆ, ಸೊ ಹಿಯರ್ ಆಫ್ಟರ್ ಇಟ್ ವಿಲ್ ಬಿ ಪ್ರೊವೈಡೆಡ್ ಬೈ ದಿ multidisciplinary institutions. The institutions which will be conducting the multidisciplinary degree courses. Multidisciplinary courses ನ ಯಾವ್ದು ರನ್ ಮಾಡ್ತಾ ಇರುತ್ತೋ ಅವೇ ಈ ಒಂದು 2 years ಡಿಗ್ರಿ, 1 year BEd ಡಿಗ್ರಿಯನ್ನ ಕೊಡುವಂತಹ ಅವಕಾಶಗಳನ್ನ ಅವರಿಗೆ ಕಲ್ಪಿಸಿ ಕೊಡ್ತಾರೆ. ಈ ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಸ್ಟ್ಯಾಂಡ್ ಅಲೋನ್ BEd ಇನ್ಸ್ಟಿಟ್ಯೂಷನ್ಸ್ ಅಂತ ಏನ್ ಹೇಳ್ತೀವಿ, ಟೀಚರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಂತ ಏನ್ ಹೇಳ್ತೀವಿ, ಇದು 2030 ಆದ್ಮೇಲೆ ಇರೋದೇ ಇಲ್ಲ. ಏನಿದ್ರು ಸಹ ಮಲ್ಟಿ ಡಿಸಿಪ್ಲಿನರಿ ಇನ್ಸ್ಟಿಟ್ಯೂಷನ್ಸ್ ಅಂತ ಮಾತ್ರ, ಅಥವಾ ಮಲ್ಟಿ ಡಿಸಿಪ್ಲಿನರಿ ಯೂನಿವರ್ಸಿಟೀಸ್ ಅಂತ ಮಾತ್ರ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಮಾತ್ರ ನಾವು ಈ ಒಂದು ಕ್ವಾಲಿಫಿಕೇಶನ್ ಅನ್ನ, ಟೀಚರ್ ಆಗೋದಕ್ಕೆ ಬೇಕಾಗಿರುವಂತಹ ಬೇಸಿಕ್ ಕ್ವಾಲಿಫಿಕೇಶನ್ ಅನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ 2030 ವರೆಗೂ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. 2030 ಆದ್ಮೇಲೆ ವಿ ವಿಲ್ ಫೈಂಡ್ ಓನ್ಲಿ ದಿ 4 years integrated BEd course. So this is about the BEd program. Next, we should move on to the curriculum aspect, the second topic that I want to discuss with you. So this national curriculum framework will be for teacher education will be formulated by NCTE, that in consultation with NCERT by 2021. 2021 ಅಷ್ಟರೊಳಗೆ ಏನಾಗುತ್ತೆ ಅಂತ ಹೇಳಿದ್ರೆ, NCTE ಅವರು NCERT ಜೊತೆಗೆ ಕನ್ಸಲ್ಟ್ ಮಾಡಿ 2021 ಅಷ್ಟರೊಳಗೆ ಈ ಒಂದು ಟೀಚರ್ ಎಜುಕೇಶನ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಅನ್ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ. ನಾನು ಒಂದು ವೆಬಿನಾರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಒಬ್ರು ಯಾರೋ ಪಾರ್ಟಿಸಿಪೆಂಟ್ ಇದೇ ತರ ಪ್ರಶ್ನೆಯನ್ನ ಕೇಳೋ, ಹಾಗೆ 2021 ಬಂದ್ ಬಿಡುತ್ತಾ ಇದು ಕರಿಕ್ಯುಲಮ್ ಫ್ರೇಮ್ ವರ್ಕ್ ಅಂತ ಕೇಳಿದ್ರು. ಅದಕ್ಕೆ ಈ ಒಂದು NEP 2020 ಅಲ್ಲೇ ನೇರವಾಗಿ ಭಾಗವಹಿಸಿದಂತಹ ವ್ಯಕ್ತಿಯಲ್ಲಿ ಪರ್ಸನಾಲಿಟಿಯಲ್ಲಿ ರಿಸೋರ್ಸ್ ಪರ್ಸನ್ ಆಗಿದ್ರು. ಅವ್ರು ಏನಂತ ಹೇಳಿದ್ರು ಅಂದ್ರೆ, this teacher education is entirely depending upon the school education. ಸ್ಕೂಲ್ ಎಜುಕೇಶನ್ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಹೆಂಗೆ ಅಂತ ಹೇಳಿದ್ರೆ, ಫೌಂಡೇಶನಲ್ ಕೋರ್ಸ್ ಅಲ್ಲಿ ಫಸ್ಟ್ ಬದಲಾವಣೆ ಆಗ್ಬೇಕು, ಅದಾದ್ಮೇಲೆ ಪ್ರಿಪರೇಟರಿ ಸ್ಟೇಜ್ ಅಲ್ಲಿ, ಅದಾದ್ಮೇಲೆ ಮಿಡಲ್ ಸ್ಟೇಜ್ ಅಲ್ಲಿ, ಅದಾದ್ಮೇಲೆ ಬರುವಂತದ್ದು ಸೆಕೆಂಡರಿ ಸ್ಟೇಜ್ ಅಲ್ಲಿ, ನಂತರದಲ್ಲಿ ಟೀಚರ್ ಎಜುಕೇಶನ್ ಗೆ ಸಂಬಂಧಪಟ್ಟ ಹಾಗೆ ಬದಲಾವಣೆ ಆಗುತ್ತೆ. ಸೊ ಇದು ಗ್ರಾಜುವಲ್ ಆಗಿ ಆಗುವಂತದ್ದು. ಒಂದು ಸ್ಟೇಜ್ ಅಲ್ಲಿ ಕಂಪ್ಲೀಟ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಆಗದ ಹೊರತು ಮತ್ತೊಂದು ಸ್ಟೇಜ್ ಅಲ್ಲಿ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಮಾಡೋದು ಕಷ್ಟ ಆಗುತ್ತೆ. ಯಾಕೆಂದ್ರೆ ಈಚ್ ಅಂಡ್ ಎವ್ರಿ ಸ್ಟೇಜ್ ಇಸ್ ಡಿಪೆಂಡಿಂಗ್ ಅಪಾನ್ ದಿ ಅದರ್. ಸೊ ಹಾಗಾಗಿ ಈ ತರ ಗ್ರಾಜುವಲ್ ಸ್ಟೇಜಸ್ ಅಲ್ಲಿ ಅಲ್ಲಿ ಎಲ್ಲ ಹೇಗೆ
ಅದನ್ನ ಗಮನದಲ್ಲಿ ಇಟ್ಕೊಂಡು ಟೀಚರ್ ಎಜುಕೇಶನ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಅನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು 2021 ಅಷ್ಟರೊಳಗೆ ತರಬೇಕು ಅನ್ನುವ ಬದಲಾವಣೆಗಳಾಗಿ ಒಂದು ಫಿಕ್ಸೆಡ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಅನ್ನ ಕೊಟ್ರು ಅಂತ ಹೇಳಿದಾಗ ಇದರಲ್ಲೂ ಸಹ ತತ್ಕ್ಷಣದಲ್ಲಿ ಟೀಚರ್ ಎಜುಕೇಶನ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಅನ್ನು ಸಹ 2021 ಅಷ್ಟರೊಳಗೆ ತರ್ತಾರೆ ಎನ್ನುವಂತ ಅಂಶವನ್ನ ವ್ಯಕ್ತಪಡಿಸಿದ್ರು. ಮತ್ತೆ ಈ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಅನ್ನ ಕನ್ಸಲ್ಟ್ ಮಾಡೋದಲ್ದೇನೆ ಇಟ್ ವಿಲ್ ಬಿ ಡೆವಲಪ್ಡ್ ಆಫ್ಟರ್ ಡಿಸ್ಕಸಿಂಗ್ ವಿತ್ ಆಲ್ ದಿ ಸ್ಟೇಕ್ ಹೋಲ್ಡರ್ಸ್. ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳಿದ್ರೆ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಇರುವಂತಹ ರಿಲೆವೆಂಟ್ ಮಿನಿಸ್ಟರ್ಸ್ ಆಗಿರ್ಬಹುದು, ಡಿಪಾರ್ಟ್ಮೆಂಟ್ಸ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬಹುದು, ಅಥವಾ ವೇರಿಯಸ್ ಎಕ್ಸ್ಪರ್ಟ್ಸ್ ಬಾಡೀಸ್ ಏನಿದೆ ಅವರುಗಳಾಗಿರ್ಬಹುದು. ಸೊ ಅವರೆಲ್ಲರ ಒಂದು ಸಜೆಷನ್ಸ್ ಅನ್ನ ತಗೊಂಡು ಅವ್ರ ಜೊತೆಗೆಲ್ಲ ಡಿಸ್ಕಸ್ ಮಾಡಿ ಈ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಅನ್ನ ಅವರು ಮಾಡುವಂತಹ ಒಂದು ಮನಸ್ಸನ್ನ ಮಾಡಿದ್ದಾರೆ. ಅದನ್ನ ಜಾರಿಗೂ ಸಹ ತರ್ತಾರೆ. ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ವ್ಯವಸ್ಥೆ ಕೊಡುವಂತಹ ವ್ಯವಸ್ಥೆಯನ್ನು ಸಹ ಮಾಡ್ತೀವಿ ಅಂತ ಹೇಳ್ಬಿಟ್ಟು NEP 2020 ಅಲ್ಲಿ ಅವರು ಹೇಳಿದ್ದಾರೆ. ಮತ್ತೆ ಈ ಕರಿಕ್ಯುಲಮ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಸೊ ದಿಸ್ B.Ed ಪ್ರೋಗ್ರಾಮ್ ವಿಲ್ ಇನ್ಕ್ಲೂಡ್ ಟ್ರೈನಿಂಗ್ ಇನ್ ಮಲ್ಟಿ ಲೆವೆಲ್ ಟೀಚಿಂಗ್ ಅಂಡ್ ಇವ್ಯಾಲ್ಯೂಯೇಷನ್. ಅಲಾಂಗ್ ವಿತ್ ದಿಸ್ they will be given training in effective techniques in pedagogy of foundational literacy and numeracy ಅಂತ ಹೇಳಿದ್ದಾರೆ. ಸೊ ನಿಮಗೆ ನಿನ್ನೆ ಮಧ್ಯಾಹ್ನ ನಂದ ನಾಗರಾಜ್ ಮೇಡಮ್ ಅವರು ಹೇಳಿದ್ರು ಫೌಂಡೇಶನಲ್ ಲಿಟ್ರಸಿ ನ್ಯೂಮರಸಿಗೆ ತುಂಬಾ ಒತ್ತನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇವನ್ ಅದನ್ನು ಸಹ ತುಂಬಾ ಚೆನ್ನಾಗಿ ಕಲಿಯುವಂತಹ ಉದ್ದೇಶಕ್ಕೆ ಅದಕ್ಕೆ ಬೇಕಾಗಿರುವಂತಹ ಟೆಕ್ನಿಕ್ಸ್ ಅನ್ನು ಸಹ ಹೇಳ್ಕೊಡುವಂತದ್ದು ಸಹ ಈ B.Ed ಪ್ರೋಗ್ರಾಮ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೂ 2 ಕ್ಯಾಟಗರಿಯನ್ನ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೆ ನೋಡಿ, 3rd and 4th. ಒಂದು ಡಿಸೇಬಲ್ಡ್ ಇಂಡಿವಿಜುವಲ್ಸ್, ಇನ್ನೊಂದು ಸ್ಪೆಷಲ್ ಇಂಟ್ರೆಸ್ಟೆಡ್ ಇಂಡಿವಿಜುವಲ್ಸ್ ಆರ್ ಟ್ಯಾಲೆಂಟೆಡ್ ಇಂಡಿವಿಜುವಲ್ಸ್ ಅಂತ ಹೇಳ್ತೀವಿ. ಇವ್ರ ಚಿಲ್ಡ್ರನ್ ದೇ ಆರ್ ಕ್ಯಾಟಗರೈಸ್ಡ್ ಆಸ್ ಸ್ಪೆಷಲ್ ಚಿಲ್ಡ್ರನ್ ಅಂತ ಹೇಳ್ತೀವಿ. ಸೊ ಸ್ಪೆಷಲ್ ಚಿಲ್ಡ್ರನ್ ಅಂತ ಹೇಳಿದಾಗ ಈ ಡಿಸ್ಅಡ್ವಾಂಟೇಜ್ ಈ ಡಿಸೇಬಲ್ಡ್ ಇಂಡಿವಿಜುವಲ್ಸ್, ಡಿಸೇಬಲ್ಡ್ ಅಂತ ಅನ್ನೋದು ಬದಲಾಗಿ ಅವರನ್ನ ನಾವು ದೇ ಆರ್ ದಿ ಇಂಡಿವಿಜುವಲ್ಸ್ ಹೂ ರಿಕ್ವೈರ್ ಮೋರ್ ಅಟೆನ್ಷನ್ ಫ್ರಮ್ ದಿ ಟೀಚರ್ಸ್ ಅಂತ ಹೇಳ್ಬೋದು. ಸೊ ಅಂತಹ ಮಕ್ಕಳು ಸಹ ಬರ್ತಾರೆ. ಅದ್ರ ಜೊತೆಗೆ ಟ್ಯಾಲೆಂಟೆಡ್ ಇಂಡಿವಿಜುವಲ್ಸ್ ಮತ್ತೆ ತುಂಬಾ ಇಂಟೆಲಿಜೆಂಟ್ ಆಗಿರುವಂತಹ, ತುಂಬಾ ಇಂಟ್ರೆಸ್ಟೆಡ್ ಇರುವಂತಹ ಮಕ್ಕಳು ಸಹ ಬರ್ತಾರೆ. ಸೊ ದೀಸ್ ಸ್ಟೂಡೆಂಟ್ಸ್ ವಿಲ್ ನಾಟ್ ಬಿ ಮೋರ್ ಇನ್ ನಂಬರ್ ಇನ್ ದಿ ಕ್ಲಾಸ್ ರೂಮ್ಸ್ ಅಲ್ಲಿ ಇವ್ರ ಸಂಖ್ಯೆ ತುಂಬಾನೇ ಕಡಿಮೆ ಇರುತ್ತೆ. 2% ಇರಬಹುದು, 3% ಇರಬಹುದು. ಬಟ್ ದಟ್ ಡಸಂಟ್ ಮೀನ್ ದ ಟೀಚರ್ ಹ್ಯಾಸ್ ಟು ನೆಗ್ಲೆಕ್ಟ್ ದೆಮ್ ಆರ್ ಇಗ್ನೋರ್ ದೆಮ್. ಅದು ಆಗಬಾರ್ದು. ಸೊ ಹಾಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವರ ಡೆವಲಪ್ಮೆಂಟ್ ಗೆ, ಅದ್ರ ಜೊತೆಗೆ ದೇಶದ ಬೆಳವಣಿಗೆಗೆ ಅದು ಧಕ್ಕೆಯನ್ನು ತರುವಂತಹ ಪರಿಸ್ಥಿತಿನೂ ಸಹ ತಂದೊಡ್ಡುತ್ತೆ. ಸೊ ಹಾಗಾಗಿ ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಟೀಚರ್ಸ್ ಟು ಟೇಕ್ ಕೇರ್ ಆಫ್ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಅಂತ ಹೇಳ್ತೀವಿ. ಎವ್ರಿ ಚಿಲ್ಡ್ರನ್ ಅನ್ನ ಪ್ರತಿಯೊಂದು ಮಗುವಿಗೆ ಕಲಿಸುವಂತಹ ಜವಾಬ್ದಾರಿ ಪ್ರತಿಯೊಬ್ಬ ಶಿಕ್ಷಕರದಾಗಿರುತ್ತೆ. ಸೊ ಹಾಗಾಗಿ ಈ B.Ed ಪ್ರೋಗ್ರಾಮ್ ಅಲ್ಲಿ ಅಂತಹ ಮಕ್ಕಳಿದ್ರು ಸಹ ಅವರಿಗೆ ಹೇಗೆ ಬೋಧನೆ ಮಾಡಬೇಕು ಅನ್ನುವಂತ ಅಂಶವನ್ನು ಸಹ ಅವರಿಗೆ ಅಲ್ಲಿ ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಿನ ಕಾಲದಲ್ಲಿ ಟೀಚರ್ ವಿತೌಟ್ ದಿ ನಾಲೆಜ್ ಆಫ್ ಟೆಕ್ನಾಲಜಿ ಕೆನ್ ನಾಟ್ ಟೀಚ್ ಎಫೆಕ್ಟಿವ್ಲಿ ಇನ್ ಟುಡೇಸ್ ಕ್ಲಾಸ್ ರೂಮ್ ಸಿಚುವೇಶನ್. ಈಗಿನ ಕಾಲದಲ್ಲಿ ಮಕ್ಕಳು ತುಂಬಾ ಚೆನ್ನಾಗಿ ತುಂಬಾ ವಿಷಯಗಳನ್ನ ತಿಳ್ಕೊಂಡಿರ್ತಾರೆ. ಸೊ ಅವರಿಗೆ ಉತ್ತಮವಾದ ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳಿದ್ರೆ, ಉತ್ತಮವಾದ ಜ್ಞಾನವನ್ನ ಕೊಡಬೇಕು ಅಂತ ಹೇಳಿದ್ರೆ, ಟೀಚರ್ ತಮ್ಮ ಜ್ಞಾನವನ್ನ ವೃದ್ಧಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಅದ್ರ ಜೊತೆಗೆ ಟೀಚರ್ if he or she wants to update her knowledge, he should have the proficiency in the use of educational technology. ಸೊ ಹಾಗಾಗಿ ಇಲ್ಲಿ ಈ B.Ed ಪ್ರೋಗ್ರಾಮ್ ಅಲ್ಲಿ ಇವನ್ ಎಜುಕೇಶನ್ ಟೆಕ್ನಾಲಜಿಯನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದಕ್ಕೂ ಸಹ ಟ್ರೈನಿಂಗ್ ಅನ್ನ ಕೊಡ್ತಾರೆ. Along with this, more important is that the student teachers who are in this B.Ed program, they will be trained to teach by keeping view the learners are the center, by keeping in view the focus on the learner. ಮೊದಲು ಟೀಚರ್ ಸೆಂಟರ್ಡ್ ಆಗಿರ್ತಿದ್ದು, ಟೀಚರ್ ಹೇಳಿದ್ದನ್ನೆಲ್ಲ ಸ್ಟೂಡೆಂಟ್ಸ್ ರಿಸೀವ್ ಮಾಡ್ಕೊಳ್ಳೋರು. ಸ್ಟೂಡೆಂಟ್ಸ್ಗೆ ಮತ್ತೆ ಪ್ರಶ್ನೆಯನ್ನ ಕೇಳೋದಕ್ಕಾಗ್ಲಿ, ವಿಚಾರವನ್ನ ವ್ಯಕ್ತಪಡಿಸೋದಕ್ಕಾಗಿ ಅವಕಾಶ ಇರ್ಲಿಲ್ಲ, ಅಂತಹ ಕಾಲ ಇತ್ತು. ಬಟ್ ಈಗ ಆಗಲ್ಲ. ಸೊ ಲರ್ನರ್ ದಿ ಇಂಟ್ರೆಸ್ಟ್ ಆಫ್ ದಿಸ್ ಚೈಲ್ಡ್, ದಿ ಎಬಿಲಿಟಿ ಆಫ್ ದಿ ಚೈಲ್ಡ್, the knowledge of the child will be considered, the entry behavior of the child will be considered for the effective teaching. So ಹಾಗಾಗಿ ಟೀಚರ್ ಟೀಚ್ ಮಾಡ್ಬೇಕಾದ್ರೆ ಹೇಗೆ ಲರ್ನರ್ ಸೆಂಟರ್ಡ್ ಹಾಗೆ ಟೀಚ್ ಮಾಡಬೇಕು ಅನ್ನೋದಕ್ಕೆ ಇಲ್ಲಿ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಅದ್ರ ಜೊತೆಗೆ ಕೊಲಾಬರೇಟಿವ್ ಟೀಚಿಂಗ್ ಅಂತ ಹೇಳ್ತೀವಿ. ಕೊಲಾಬರೇಟಿವ್ ಟೀಚಿಂಗ್ ಅಂತ ಹೇಳಿದ್ರೆ ಇಲ್ಲಿ ಇಂಡಿವಿಜುವಲೈಸ್ಡ್ ಟೀಚಿಂಗ್ ಜೊತೆಗೇನೆ ಮಕ್ಕಳಲ್ಲಿ ಸೋಷಿಯಲೈಸೇಷನ್ ಬೆಳಿಲಿ ಅನ್ನೋ ಉದ್ದೇಶಕ್ಕೋಸ್ಕರ, ಸಾಮಾಜೀಕರಣ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ, ಮೌಲ್ಯಗಳು ಬೆಳಿಲಿ ಅನ್ನೋ ಉದ್ದೇಶಕ್ಕೋಸ್ಕರ, ನೈತಿಕತೆ ಬೆಳಿಲಿ ಅನ್ನೋ ಉದ್ದೇಶಕ್ಕೋಸ್ಕರ ಕೊಲಾಬರೇಟಿವ್ ಟೀಚಿಂಗ್ ಟೆಕ್ನಿಕ್ಸ್ ಎಷ್ಟೊಂದು ಇವೆ.
ಅದ್ರ ಜೊತೆಗೆ ಕೋಆಪರೇಟಿವ್ ಟೀಚಿಂಗ್ ಟೆಕ್ನಿಕ್ಸ್ ಸಹ ಬಹಳಷ್ಟಿವೆ. ಅವುಗಳನ್ನ ಹೇಗೆ ಬಳಸ್ಕೊಳ್ಬೇಕು, ಹೇಗೆ ಅದನ್ನ ತಮ್ಮ ಬೋಧನೆಯಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂತಹ ಜ್ಞಾನವನ್ನು ಸಹ ಈ BEd ಪ್ರೋಗ್ರಾಮ್ ಅಲ್ಲಿ ಕೊಡುವಂತಹ ವ್ಯವಸ್ಥೆಯನ್ನ ಅವರು NEP 2020 ಅಲ್ಲಿ ಸಜೆಸ್ಟ್ ಮಾಡಿದ್ದಾರೆ. So next we shall move on to so this is the second part of my presentation regarding the BEd program. And the third part of my presentation is the recruitment of teachers. ಸೊ ಟೀಚರ್ಸ್ ಈ ಒಂದು ಇಂಟಿಗ್ರೇಟೆಡ್ ಕೋರ್ಸ್ ಅಲ್ಲಿ ಟೀಚರ್ ಪಡ್ಕೊಂಡ ನಂತರ ಅವ್ರಿಗೆ ರೆಕ್ರೂಟ್ಮೆಂಟ್ ಹೇಗಾಗುತ್ತೆ ಅಂದ್ರೆ ಯಾವುದೇ ಒಂದು ಎಜುಕೇಶನ್ ನ ತಗೊಂಡ್ಮೇಲೆ ಯಾವ್ದೋ ಒಂದು ಕೆಲಸ ಮಾಡ್ಬೇಕು ಅನ್ನುವಂಥ ಮನಸ್ಸಿರುತ್ತೆ. ಆ ಉದ್ದೇಶಕ್ಕೋಸ್ಕರ ಮಕ್ಕಳು ಆ ಒಂದು ಕೋರ್ಸ್ಗೆ ಸೇರ್ಕೊಂಡಿರ್ತಾರೆ. ಸೊ ಹಾಗಾದ್ರೆ ರೆಕ್ರೂಟ್ಮೆಂಟ್ ಹೇಗಾಗತ್ತೆ? 4 years ಇಂಟಿಗ್ರೇಟೆಡ್ ಕೋರ್ಸ್ ಅನ್ನು ಮಾಡಿದ ಮೇಲೆ ಅವರ ರೆಕ್ರೂಟ್ಮೆಂಟ್ ಹೇಗಾಗತ್ತೆ? ಟೀಚರ್ ಎಜುಕೇಶನ್ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಮೇಲೆ ಸಕ್ಸಸ್ಫುಲ್ ಆಗಿ ಹೊರ ಬಂದ ಮೇಲೆ ಹೇಗೆ ರೆಕ್ರೂಟ್ಮೆಂಟ್ ಆಗುತ್ತೆ? ಬರೀ ಅಷ್ಟೇ ಸರ್ಟಿಫಿಕೇಟ್ ಸಾಕ ಅವರಿಗೆ ರೆಕ್ರೂಟ್ ಮಾಡ್ಕೊಳಕ್ಕೆ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಸೋ. So they have to appear for the TET and NTA exams. TET ಅಂತ ಹೇಳಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳ್ತೀವಿ. ಆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ಹೇಳ್ತೀನಿ ಏನು ಅಂತ ಹೇಳ್ಬಿಟ್ಟು, ನ್ಯಾಷನಲ್ ಟೆಸ್ಟ್ ಏಜೆನ್ಸಿ ಅವರು ಸಹ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಪಾಸ್ ಆಗಿ ಒಳ್ಳೆ ಸ್ಕೋರ್ ಅನ್ನ ತಗೊಳ್ಬೇಕಾಗತ್ತೆ. ಅದರದ್ದು ಪರ್ಸೆಂಟೇಜ್ ಅನ್ನ ಅವರು ತಗೊಳ್ತಾರೆ. ಅದ್ರ ಜೊತೆಗೆ ಅವರು ಡೆಮಾನ್ಸ್ಟ್ರೇಷನ್ ಅನ್ನ ಮಾಡಿ ತೋರಿಸ್ಬೇಕಾಗತ್ತೆ. ಇಂಟರ್ವ್ಯೂ ಮಾಡ್ತಾರೆ. ಆ ಇಂಟರ್ವ್ಯೂ ಮಾಡಿದ ಮೇಲೆ ಅವರಿಗೆ ಡೆಮಾನ್ಸ್ಟ್ರೇಟ್ ಯಾವ ಸಬ್ಜೆಕ್ಟ್ ಟೀಚರ್ ಆಗ್ಬೇಕು ಅನ್ಕೊಂಡಿರ್ತಾರೋ ಆ ಒಂದು ಸಬ್ಜೆಕ್ಟ್ ಅಲ್ಲಿ ಡೆಮಾನ್ಸ್ಟ್ರೇಷನ್ ಅನ್ನ ಕೊಡಬೇಕಾಗತ್ತೆ. ಅದ್ರ ಜೊತೆಗೆ ಲೋಕಲ್ ಲ್ಯಾಂಗ್ವೇಜ್ ನಾಲೆಜ್ ಅನ್ನು ಸಹ ಅವರು ಅಲ್ಲಿ ಪರಿಗಣಿಸ್ತಾರೆ. ಅವರ ಲೋಕಲ್ ಲ್ಯಾಂಗ್ವೇಜ್ ನಾಲೆಜ್ ಹೇಗಿದೆ ಅನ್ನುವಂತ ಅಂಶವನ್ನು ಸಹ ಅಲಾಂಗ್ ವಿತ್ ದಿಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಈವನ್ ದೇ ವಿಲ್ ಟೆಸ್ಟ್ ಯುವರ್ ಎಬಿಲಿಟಿ ಆಫ್ expressing yourselves in the local language. So these things will be considered while recruiting the teacher both for the public as well as private sector. ಪ್ರೈವೇಟ್ ಸೆಕ್ಟರ್ ಅಲ್ಲಿ ರೆಕ್ರೂಟ್ ಮಾಡ್ಕೊಳ್ಬೇಕಾದ್ರೂ ಮನಸ್ಸಿಗೆ ಬಂದಂಗೆ ನಮ್ ನೆಂಟ್ರು ನಮ್ಮ ಸ್ಟೂಡೆಂಟ್ ಅಂದ್ಬಿಟ್ಟು ರೆಕ್ರೂಟ್ ಮಾಡ್ಕೊಳ್ಳೋದಲ್ಲ. ಇಷ್ಟು ಅಂಶವನ್ನ ಗಮನದಲ್ಲಿ ಇಟ್ಕೊಂಡು ಅವರನ್ನ ರೆಕ್ರೂಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ನೇಷನ್ ವೈಡ್ NEP ಅವರು NEP 2020 ಅಲ್ಲಿ ಸಜೆಸ್ಟ್ ಮಾಡಿರುವಂತದ್ದು. ಯಾವುದೇ ಶಾಲೆಯಲ್ಲಿ ಶಿಕ್ಷಕರಾಗಬೇಕು ಅಂದ್ರೆ ಅವ್ರಿಗೆ TET ಸ್ಕೋರ್ ಅನ್ನ ಕನ್ಸಿಡರ್ ಮಾಡ್ಬೇಕು, ಅವ್ರ ಇಂಟರ್ವ್ಯೂ ಮಾಡ್ಬೇಕು, ಡೆಮಾನ್ಸ್ಟ್ರೇಷನ್ ಮಾಡ್ಬೇಕು, ಅದ್ರ ಜೊತೆಗೆ ಲೋಕಲ್ ಲ್ಯಾಂಗ್ವೇಜ್ ಎಬಿಲಿಟಿಯನ್ನು ಸಹ ಅಲ್ಲಿ ಪರಿಗಣಿಸ್ಬೇಕಾಗತ್ತೆ. ಆಮೇಲೆ ಇಲ್ಲಿ ಹೇಗೆ ಹೇಳ್ದಾನೆ TET ಬಗ್ಗೆ ನಾನು ಹೇಳ್ತೀನಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಅಂತ ಹೇಳಿದೆ. ಸೊ ಇಲ್ಲಿವರೆಗೂ ಸಹ 10+2 ಎಜುಕೇಶನಲ್ ಸಿಸ್ಟಮ್ ಇತ್ತು. ಅದಕ್ಕೆ ಪ್ರೈಮರಿ ಟೀಚರ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ರು. ಪ್ರೈಮರಿ ಟೀಚರ್ಸ್ ಗೆ ಒಂದು TET ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರು. ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ಅಂತ ಹೇಳ್ಬಿಟ್ಟು 9th 10th ಕ್ಲಾಸ್ ಅವ್ರಿಗೆ TET ಅನ್ನ ಕಂಡಕ್ಟ್ ಮಾಡೋರು. ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ 11th 12th ಕ್ಲಾಸ್ಗೆ ಟೀಚರ್ಸ್ ಅನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಈ ಒಂದು PGT ಅಂತ ಹೇಳ್ಬಿಟ್ಟು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ರು ಇಲ್ಲಿವರೆಗೂ. ಸೊ ಈಗ 5+3+3+4 ಆಗಿರೋದ್ರಿಂದ ಈಗ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಸಹ ಆ ಒಂದು ಟೆಸ್ಟ್ ಅನ್ನ ಇನ್ನು ಎಲಿಜಿಬಿಲಿಟಿ ಟೆಸ್ಟ್ ಏನಿದೆ ಅದು ಇನ್ನೂ ಚೆನ್ನಾಗಿ ಇನ್ನು ಕ್ವಾಲಿಟೇಟಿವ್ ಆಗಿ ಮಾಡಬೇಕು ಅನ್ನುವಂತ ಪ್ರಯತ್ನದಲ್ಲಿ ಅವರಿದ್ದಾರೆ. ಇನ್ನು ಅದಕ್ಕೆ ದೇ ವಿಲ್ ಡೆವಲಪ್ ಅಕಾರ್ಡಿಂಗ್ಲಿ ಟು ದಿ ಪ್ರೆಸೆಂಟ್ ಎಜುಕೇಶನಲ್ ಸಿಸ್ಟಮ್ ದಟ್ ಹ್ಯಾಸ್ ಬೀನ್ featured by NEP 2020. So this teacher eligibility test for all teachers across foundational, preparatory, middle and secondary stage will be considered in both public and private schools. And the test scores from TET as well as NTA tests and classroom demonstration to be taken into account for recruitment of subject teachers. ಸೊ ಇದು ರೆಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಆಯ್ತು. ಟೀಚರ್ಸ್ ಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಒಂದು ಅಂಶ, ಇದು ರೆಗ್ಯುಲರ್ ಟೀಚರ್ಸ್ ಗೆ ಇರುವಂತದ್ದು. ಅಷ್ಟಲ್ದೇನೆ ಇನ್ನೂ ಒಂದು ಅಂಶವನ್ನ ಹೇಳ್ತೀನಿ ನಾನು. ಸ್ಕೂಲ್ ಕಾಂಪ್ಲೆಕ್ಸ್ ಅಂತ ಇದೆ. ಆ ಸ್ಕೂಲ್ ಕಾಂಪ್ಲೆಕ್ಸ್ ಕೆಳಗಡೆ ಒಂದು 5-6 ಶಾಲೆಗಳು ಬರ್ತವೆ. ಸೊ ಆ ಶಾಲೆಗಳಲ್ಲಿ ಏನು ಸ್ಕೂಲ್ ಕಾಂಪ್ಲೆಕ್ಸ್ ಲೆವೆಲ್ ಅಲ್ಲೇ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಟೀಚರ್ಸ್ ಕ್ಯಾನ್ ಬಿ ರೆಕ್ರೂಟೆಡ್ ಫಾರ್ ದಿ ಮ್ಯೂಸಿಕ್, ಆರ್ಟ್, ಡ್ಯಾನ್ಸ್, craft, counselors, vocational trainers, classical language teachers, social workers, technical and maintenance staff. ಸೊ ಈ ತರದಲ್ಲಿ ಸ್ಕೂಲ್ ಕಾಂಪ್ಲೆಕ್ಸ್ ಅಲ್ಲಿ ಅವರನ್ನ ರೆಕ್ರೂಟ್ ಮಾಡ್ಕೊಳ್ಳುವಂತಹ ಅವಕಾಶವನ್ನ NEP 2020 ಅಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಒಂದು ಅಂಶವನ್ನ ಹೇಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಇಟ್ ಆಲ್ಸೋ NEP
2020 ಆಲ್ಸೋ ಎನ್ಕರೇಜಸ್ ಸ್ಕೂಲ್ ಕಾಂಪ್ಲೆಕ್ಸಸ್ ರೆಕ್ರೂಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ದೇ ಕ್ಯಾನ್ ಆಲ್ಸೋ ಹೈರ್ ಲೋಕಲ್ ಎಮಿನೆಂಟ್ ಪರ್ಸನ್ಸ್ ಆರ್ ಎಕ್ಸ್ಪರ್ಟ್ಸ್ ಆಸ್ ಮಾಸ್ಟರ್ ಇನ್ಸ್ಟ್ರಕ್ಟರ್ಸ್ ಅಂತ ಹೇಳ್ತಾರೆ. ತುಂಬಾನೇ ಎಕ್ಸ್ಪರ್ಟ್ ನಾಲೆಜ್ ಅನ್ನ ಹೊಂದಿರುವಂತವ್ರು, ತುಂಬಾನೇ ಮಾಸ್ಟ್ರಿಯನ್ನ ಹೊಂದಿರುವಂತಹ ಆರ್ಟಿಸನ್ಸ್ ಆಗಿರ್ಬೋದು, ಕ್ರಾಫ್ಟ್ ವರ್ಕರ್ಸ್ ಆಗಿರ್ಬೋದು, ಅವರುಗಳನ್ನ ಏನ್ ಮಾಡಬಹುದು, ಸ್ಕೂಲ್ ಕಾಂಪ್ಲೆಕ್ಸ್ ಅವರು ಹೈರ್ ಮಾಡ್ಕೊಳ್ಬಹುದು. ಇಷ್ಟು ತಿಂಗಳಿಗೆ ಇಷ್ಟು ವರ್ಷಕ್ಕೆ ಅಂತ ಹೈರ್ ಮಾಡ್ಕೊಳ್ಬಹುದು. ಅವ್ರನ್ನ ಮಾಸ್ಟರ್ ಇನ್ಸ್ಟ್ರಕ್ಟರ್ಸ್ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ. ಸೊ ಅವ್ರನ್ನ ಹೈರ್ ಮಾಡಿರುವಂತಹ ವ್ಯಕ್ತಿಗಳನ್ನ ಟ್ರೆಡಿಷನಲ್ ಲೋಕಲ್ ಆರ್ಟ್ಸ್ ಅಲ್ಲಿ, ವೊಕೇಶನಲ್ ಕ್ರಾಫ್ಟ್ಸ್ ಅಲ್ಲಿ, ಎಂಟರ್ಪ್ರಿನರ್ಶಿಪ್, ಅಗ್ರಿಕಲ್ಚರ್ ಅಲ್ಲಿ ತುಂಬಾನೇ ಜ್ಞಾನವನ್ನ ಹೊಂದಿರುವಂತಹ ವ್ಯಕ್ತಿಗಳನ್ನ ಅವ್ರು ಹೈರ್ ಮಾಡ್ಕೊಂಡಿರುವಂತವ್ರನ್ನ ಅವ್ರು ಏನ್ ಮಾಡ್ಬೋದು, ಆ ಕಾಂಪ್ಲೆಕ್ಸ್ ಅಲ್ಲಿ ಬರುವಂತಹ ಮಿಕ್ಕ ಶಾಲೆಗಳ ಜೊತೆಗೆ ಹಂಚ್ಕೊಳ್ಳುವಂತಹ ಅವಕಾಶವನ್ನ ಇಲ್ಲಿ ಸಜೆಸ್ಟ್ ಮಾಡಿದ್ದಾರೆ. NEP 2020 ಅಲ್ಲಿ ಹೇಳಿದ್ದಾರೆ. ಸೊ ಆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಅವಕಾಶಗಳು ಹೇಗಿದೆ ಅಂತ ಹೇಳ್ಬಿಟ್ಟು ಟೀಚರ್ಸ್ಗೆ NEP 2020 ಬಂದ್ಮೇಲೆ ಶಿಕ್ಷಕರ ಕೊರತೆ ಕಡಿಮೆ, ಶಿಕ್ಷಕರ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದಕ್ಕಿಂತ ಈ ಒಂದು NEP 2020 ಹಲವಾರು ಅವಕಾಶವನ್ನ ಕೊಟ್ಟಿದ್ದಾರೆ ಟೀಚರ್ ರೆಕ್ರೂಟ್ಮೆಂಟ್ಗೆ. ಯಾಕೆಂದ್ರೆ 9th ಇಂದಾನೇ ಅವ್ರಿಗೆ ಸೆಲೆಕ್ಷನ್ಗೆ, ಸಬ್ಜೆಕ್ಟ್ಸ್ ಸೆಲೆಕ್ಷನ್ಗೆ ಅವಕಾಶ ಇದೆ ಅಂದಾಗ ಎಷ್ಟು ಜನ ಟೀಚರ್ಸ್ ಬೇಕಾಗ್ತಾರೆ ಅನ್ನೋದನ್ನ ಹೇಳ್ತಾರೆ. ಎಷ್ಟು ಸಬ್ಜೆಕ್ಟ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾರೋ ಅಷ್ಟು ಸಬ್ಜೆಕ್ಟ್ ಟೀಚರ್ಸ್ ಬೇಕಾಗ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಈ ತರದ ಟೀಚರ್ಸ್ ಗಳೆಲ್ಲ ಬೇಕಾಗ್ತಾರೆ. ಸೊ ಹಾಗಾಗಿ ಅಪರ್ಚುನಿಟೀಸ್ ಆರ್ ಮೋರ್ ಫಾರ್ ದಿ ಟೀಚರ್ಸ್ ಫಾರ್ ದೇರ್ ರೆಕ್ರೂಟ್ಮೆಂಟ್. ಸೊ ಹಾಗಾಗಿ ಅಪರ್ಚುನಿಟೀಸ್ ಏನಿದೆ ಟೀಚರ್ಸ್ ಗಳಿಗೆ, ಅವಕಾಶ ಜಾಸ್ತಿ ಆಗ್ತಾ ಈ NEP 2020 ಅಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಇನ್ನೂ ಒಂದು ಅಂಶವನ್ನ ಹೇಳ್ತಾ ಹೋಗ್ತೀವಿ. ಸೊ B.Ed ಆಯ್ತು, ಸಾರಿ ಇಂಟಿಗ್ರೇಟೆಡ್ ಕೋರ್ಸ್, ಮಲ್ಟಿ ಡಿಸಿಪ್ಲಿನರಿ ಇಂಟಿಗ್ರೇಟೆಡ್ ಕೋರ್ಸ್ ಆಯ್ತು, ಅಲ್ಲಿಗೆ ಮುಗೀತು ನಂದು ಎಜುಕೇಶನ್ ಅಂತ ಅನ್ಕೊಳ್ಳುವ ಹಾಗಿಲ್ಲ. ಸೊ ಪೋಸ್ಟ್ B.Ed ಸರ್ಟಿಫಿಕೇಟ್ ಕೋರ್ಸಸ್ ಅನ್ನು ಸಹ ಅವರು ತಗೊಳ್ಬಹುದು. ಉದ್ದೇಶ ಏನು? ಕರಿಯರ್ ಗ್ರೋತ್ ಅನ್ನ ಮಾಡ್ಕೊಳ್ಳೋದಕ್ಕೆ. ಸೊ ಯಾರು ಮಾಡಬಹುದು ಇದನ್ನ ಅಂತ ಹೇಳಿದ್ರೆ, ಯಾರು ಸ್ಪೆಷಲೈಸ್ಡ್ ಟೀಚರ್ಸ್ ಆಗೋದಕ್ಕೆ ಇಷ್ಟಪಡ್ತಾರೋ. ಫಾರ್ ಎಕ್ಸಾಂಪಲ್, ನಾನು ಸ್ಪೆಷಲ್ ಇಂಡಿವಿಜುವಲ್ಸ್ಗೆ, ಡಿಸೇಬಲ್ಡ್ ಇಂಡಿವಿಜುವಲ್ಸ್ಗೆ, ನಾನು ಟ್ಯಾಲೆಂಟೆಡ್ ಇಂಡಿವಿಜುವಲ್ಸ್ಗೆ ಟೀಚ್ ಮಾಡುವಂತಹ ಟೀಚರ್ ಆಗ್ತೀನಿ ಅಂತ ಹೇಳುವಂತವ್ರು ಈ ಪೋಸ್ಟ್ B.Ed ಸರ್ಟಿಫಿಕೇಶನ್ ಕೋರ್ಸ್ ನ ಮಾಡಬಹುದು. ಅಷ್ಟೇ ಅಲ್ಲ, ಲೀಡರ್ಶಿಪ್ ಮತ್ತೆ ಮ್ಯಾನೇಜ್ಮೆಂಟ್ ಪೊಸಿಷನ್ಸ್ಗೆ ಬರಬೇಕು ಅಂತ ಅನ್ಕೊಂಡವರು ಸಹ ಈ ಒಂದು ಕೋರ್ಸ್, ಸರ್ಟಿಫಿಕೇಟ್ ಕೋರ್ಸ್ ನ ಮಾಡಬಹುದು. ಅಷ್ಟೇ ಅಲ್ಲ, ಪ್ರಿಪರೇಟರಿ ಸ್ಟೇಜ್ ಇಂದ ಮಿಡಲ್ ಸ್ಟೇಜ್ ಗೆ ಹೋಗ್ಬೇಕು ಅನ್ನೋರು, ಮಿಡಲ್ ಸ್ಟೇಜ್ ಇಂದ ಸೆಕೆಂಡರಿ ಸ್ಟೇಜ್ ನ ಟೀಚರ್ಸ್ ಆಗಬೇಕು ಅಂತ ಅನ್ನೋರು ಈ ಪೋಸ್ಟ್ B.Ed ಸರ್ಟಿಫಿಕೇಶನ್ ಕೋರ್ಸಸ್ ನ ಮಾಡಬಹುದು. ನೆಕ್ಸ್ಟ್ ಪ್ರಶ್ನೆ ಬರುತ್ತೆ, ಇದನ್ನ ಯಾರು ಆರ್ಗನೈಸ್ ಮಾಡುವಂತವ್ರು, ಯಾರು ಕಂಡಕ್ಟ್ ಮಾಡುವಂತವ್ರು ಅಂತ ಹೇಳಿದ್ರೆ, ಅಗೇನ್ ದಟ್ ವಿಲ್ ಬಿ ಕಂಡಕ್ಟೆಡ್ ಬೈ ದಿ ಸೇಮ್ ಮಲ್ಟಿ ಡಿಸಿಪ್ಲಿನರಿ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅವರುಗಳು ಈ ಕೋರ್ಸ್ ಅನ್ನ ಮಾಡಬೇಕಾಗಿರುವಂತಹ ಒಂದು ಜವಾಬ್ದಾರಿಯನ್ನು NEP 2020 ಅವರು ಕೊಟ್ಟಿದ್ದಾರೆ. ಸೊ ವರ್ಟಿಕಲ್ ಆಗಿನೂ ಸಹ ಟೀಚರ್ಸ್ ಏನಿದ್ದಾರೆ ಅವರು ಗ್ರೋ ಆಗೋದಕ್ಕೂ ಈ B.Ed ಸರ್ಟಿಫಿಕೇಶನ್ ಕೋರ್ಸ್ ಅವರಿಗೆ ಸಹಾಯ ಆಗತ್ತೆ ಅನ್ನುವಂತ ಅಂಶವನ್ನ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದಾದ್ಮೇಲೆ ಇರುವಂತದ್ದು CPD ಕಂಟಿನ್ಯೂಯಸ್ ಪ್ರೊಫೆಷನಲ್ ಡೆವಲಪ್ಮೆಂಟ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು. ಸೊ ಇಲ್ಲಿವರೆಗೂ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಸಾರಿ ನಾವು ನಮ್ಮ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ, ಅದ್ರಲ್ಲೂ ಗವರ್ಮೆಂಟ್ ಜಾಬ್ ಸಿಕ್ತು ಅಂತ ಹೇಳಿದ್ರೆ ಒಂಥರ ನೆಮ್ಮದಿಯ ಜೀವನ ಅಂತ ಹೇಳ್ಬಿಟ್ಟು. ಯಾಕೆ ಅಂದ್ರೆ ವರ್ಷಗಳು ಕಲಿತಾ ಇದ್ದಂಗೆ ಪ್ರಮೋಷನ್ ಆಗತ್ತೆ, ಪ್ರಮೋಷನ್ ಆಗ್ತಿದ್ದ ಹಾಗೆ ಸಂಬಳನೂ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಹಾಗಲ್ಲ, ವರ್ಷಗಳು ಕಳೆದು ಹೋದ್ರೂ ಸಹ ನಿಮ್ಗೆ ಪ್ರಮೋಷನ್ ಬೇಕು ಅಂತ ಹೇಳಿದ್ರೆ there are certain things that has to be done by each and every teachers in their profession. ಏನ್ ಮಾಡ್ಬೇಕು ಅವರು ಅಂದ್ರೆ 50 ಗಂಟೆ ಪ್ರತಿ ವರ್ಷ 50 hours of training they have to take. ಆ ಗ್ರೋತ್ ಅನ್ನ ತೋರಿಸ್ಬೇಕು. ಹೇಗೆ ತೋರಿಸ್ಬೇಕು ಅಂದ್ರೆ 50 ಗಂಟೆಗಳ ಕಾಲ either they have to involve themselves in the workshop or in the webinars or in the training programs or in any of the programs that is related to their profession. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರ ಮೂಲಕ ರಿಸೋರ್ಸ್ ಪರ್ಸನ್ ಆಗಿ ಅಥವಾ ಪಾರ್ಟಿಸಿಪೆಂಟ್ ಆಗಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರ ಮೂಲಕ they can get that promotion or get that increment in their salary. ಸೊ ಆ ತರದಲ್ಲಿ ಮಾಡುವಂತ ಅವಕಾಶಗಳು ಈ CPD ಅಲ್ಲಿ ಹೇಳ್ತಾ ಹೋಗ್ತಾರೆ. ಮತ್ತೆ ಅದು ನೇರವಾಗಿನೇ ಆಫ್ಲೈನ್ ಅಲ್ಲಿ ಆಗ್ಬೇಕು ಅಂತ ಏನಿಲ್ಲ, ಇವನ್ ಆನ್ಲೈನ್ ಅವಕಾಶವನ್ನು ಸಹ ಇದರಲ್ಲಿ ಮಾಡಿಕೊಟ್ಟಿದ್ದಾರೆ. ನಮ್ಗಾಗ್ಲೇ ಗೊತ್ತಿರೋ ಹಾಗೆ ಸ್ವಯಂ ಪ್ಲಾಟ್ಫಾರ್ಮ್, ದೀಕ್ಷಾ ಪ್ಲಾಟ್ಫಾರ್ಮ್ ಅಲ್ಲಿ ಟೀಚರ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೇನೆ, ಟೀಚಿಂಗ್ ಪ್ರೊಫೆಷನ್ ಗೆ ಸಂಬಂಧಪಟ್ಟ ಹಾಗೇನೆ ಹಲವಾರು ಕೋರ್ಸಸ್ ಗಳನ್ನ, ಹಲವಾರು ಟ್ರೈನಿಂಗ್ ಪ್ರೋಗ್ರಾಮ್ ಗಳನ್ನ, ಹಲವಾರು ರಿಫ್ರೆಶರ್ ಕೋರ್ಸಸ್ ಅನ್ನ, ಆಮೇಲೆ ಶಾರ್ಟ್ ಡ್ಯೂರೇಷನ್ ಕೋರ್ಸಸ್ ಗಳನ್ನ, ಇವೆಲ್ಲದನ್ನು ಸಹ ಅದರಲ್ಲಿ ಕಾಣಬಹುದು. ಸೊ ಆ ತರದ
ಆನ್ಲೈನ್ ಕೋರ್ಸಸ್ ಮೂಲಕನೂ ಸಹ ಈ 50 ಗಂಟೆಗಳ ಕಾಲ ಏನ್ ಹೇಳಿದ್ದಾರೆ, ಆ ಒಂದು 50 ಗಂಟೆಗಳ ಕಾಲದಲ್ಲಿ ಆ ಒಂದು ಆನ್ಲೈನ್ ಫೆಸಿಲಿಟಿಯನ್ನು ಸಹ ಅವರು ಬಳಸ್ಕೊಳ್ಳುವಂತಹ ಅವಕಾಶವನ್ನ NEP 2020ಯಲ್ಲಿ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮ್ಯಾಂಡೇಟರಿ ಟ್ರೈನಿಂಗ್ ಕೋರ್ಸಸ್ ಅನ್ನ ಡಿಪಾರ್ಟ್ಮೆಂಟ್ ಅವರು ಮಾಡ್ತಾರೆ. ಆ ಡಿಪಾರ್ಟ್ಮೆಂಟ್ ಅವರು ಮಾಡುವಂತಹ ಮ್ಯಾಂಡೇಟರಿ ಟ್ರೈನಿಂಗ್ ಕೋರ್ಸಸ್ ಅನ್ನು ಸಹ ಅದರಲ್ಲೂ ಸಹ ಅವರು ಭಾಗವಹಿಸ್ಬೇಕಾಗತ್ತೆ. ಸೊ ಇದು ಬರೀ ಟೀಚರ್ಸ್ ಗೆ ಮಾತ್ರ ಅಲ್ಲ, ಈವನ್ ಪ್ರಿನ್ಸಿಪಾಲ್ಸ್ ಸಹ, ಶಾಲೆಯ ಪ್ರಿನ್ಸಿಪಾಲ್ಸ್ ಏನಿರ್ತಾರೆ ಆ ಟೀಚರ್ಸ್ ಗಳ ಜೊತೆಯಲ್ಲಿ ಅವರು ಸಹ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಬೇಕಾಗತ್ತೆ, ವರ್ಕ್ಶಾಪ್ ಅಲ್ಲಿ ಭಾಗವಹಿಸಬೇಕಾಗತ್ತೆ, ವೆಬಿನಾರ್ಸ್ ಗಳಲ್ಲಿ, ಓರಿಯಂಟೇಶನ್ ಪ್ರೋಗ್ರಾಮ್ಗಳಲ್ಲಿ, ರಿಫ್ರೆಶರ್ ಕೋರ್ಸ್ ಅಲ್ಲಿ ಭಾಗವಹಿಸೋದ್ರ ಮೂಲಕ ತಮ್ಮ 50 ಗಂಟೆಗಳ ಕಾಲ ಪ್ರೊಫೆಷನಲ್ ಡೆವಲಪ್ಮೆಂಟ್ ಅನ್ನ ಅವರು ತೋರಿಸ್ಬೇಕಾಗತ್ತೆ. ಸೊ ಅದನ್ನ CPD ಅಲ್ಲಿ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ನ್ಯಾಷನಲ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಫಾರ್ ಟೀಚರ್ಸ್ ನ ಯಾರು ಹೇಳ್ತಾರೆ ಅಂತ ಹೇಳಿದ್ರೆ, ನ್ಯಾಷನಲ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಫಾರ್ ಟೀಚರ್ಸ್ ಟೀಚರ್ಸ್ ಹೇಗಿರ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಸೆಟ್ ಮಾಡೋದಕ್ಕೆ ಅಂತಾನೆ ಈ ಒಂದು ವಿಂಗ್ ಅನ್ನ ಸಜೆಸ್ಟ್ ಮಾಡಿದ್ದಾರೆ. ಸೊ ದಟ್ ವಿಲ್ ಬಿ ಡೆವಲಪ್ಡ್ ಬೈ 2020 ಬೈ NCT. ಸೊ ದಿಸ್ ವಿಲ್ ಬಿ ಡೆವಲಪ್ 2020 ಅಷ್ಟರೊಳಗೆ NCT ಅವರು ಇದನ್ನ ಡೆವಲಪ್ ಮಾಡ್ತಾರೆ. ಯಾರ ಕನ್ಸಲ್ಟೇಷನ್ ಜೊತೆಯಲ್ಲಿ ಅಂತ ಹೇಳಿದ್ರೆ NCERT ಅಂಶವನ್ನು ಪರಿಗಣಿಸ್ತಾರೆ, SCERT ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ ಮಾಹಿತಿಯನ್ನು ಸಂಗ್ರಹಿಸ್ತಾರೆ. ಅದ್ರ ಜೊತೆಗೆ ಟೀಚರ್ಸ್ ಮತ್ತೆ ಎಕ್ಸ್ಪರ್ಟ್ ಆರ್ಗನೈಸೇಷನ್ಸ್ ಏನಿರುತ್ತೆ, ಬೇರೆ ಬೇರೆ ಸ್ಥಳಗಳಲ್ಲಿರುವಂತಹ ಟೀಚರ್ಸ್ ಮತ್ತೆ ಎಕ್ಸ್ಪರ್ಟ್ ಆರ್ಗನೈಸೇಷನ್ಸ್ ಏನಿರುತ್ತೆ ಅವರುಗಳ ಜೊತೆಗೆ ವಿಚಾರ ವಿನಿಮಯವನ್ನು ಮಾಡೋದ್ರ ಮೂಲಕ ಟೀಚರ್ಸ್ ಸ್ಟ್ಯಾಂಡರ್ಡ್ಸ್ ಏನಿರಬೇಕು, ಯಾವ್ಯಾವ ಅಂಶವನ್ನ ಆ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ ಗೆ ಗಮನಿಸಬೇಕು ಅನ್ನುವಂತಹ ಅಂಶವನ್ನ ಪರಿಗಣಿಸಬೇಕು ಅನ್ನುವುದನ್ನ ಅವರು ತಿಳಿಸ್ಕೊಡ್ತಾರೆ. ಸೊ ಈಗ ಅವರು ತಮ್ಮ ಒಂದು ಈ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ 5 ಅಂಶವನ್ನ ಗಮನಿಸಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಟೆನ್ಯೂರ್ ಎಷ್ಟು ವರ್ಷ ಇರಬೇಕು, ಮತ್ತೆ CPD ಕಂಟಿನ್ಯೂಸ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಅಂತ ಆಗ್ಲೇ ಹೇಳದ್ನಲ್ಲ ಅದು, ಮತ್ತೆ ಸ್ಯಾಲರಿ ಇನ್ಕ್ರೀಸ್. ಸೊ ಇವೆಲ್ಲದ್ರ ಮತ್ತೆ ಪ್ರಮೋಷನ್ಸ್, ಇವೆಲ್ಲದನ್ನು ಸಹ ಗಮನಿಸಬೇಕಾದ್ರೆ, ಇವೆಲ್ಲದು ಆಗಬೇಕು ಅನ್ನೋ ಹಾಗಿದ್ರೆ ಅವರು ಈ ಕಂಟಿನ್ಯೂಸ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಅನ್ನ ತೋರಿಸಿರ್ಬೇಕಾಗತ್ತೆ. ಎಲ್ಲಿ ತೋರಿಸ್ಬೇಕು ಅಂತ ಹೇಳಿದ್ರೆ, ಪ್ರಮೋಷನ್ಸ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಬ್ರಾಕೆಟ್ ಅಲ್ಲಿ ಹಾಕಿದೀನಿ ನಾನು, ಟೀಚರ್ ಆಡಿಟ್ ಆರ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಹೇಳ್ತೀನಿ. ಸೊ ಟೀಚರ್ ನಾನು ಕೆಲ್ಸಕ್ಕೆ ಇಲ್ಲಿವರೆಗೂ ಏನಾಗ್ತಾ ಇತ್ತು ಅಂದ್ರೆ, ಟೀಚರ್ ಒಂದು ಸಾರಿ ಟೀಚಿಂಗ್ ಪ್ರೊಫೆಷನ್ ಗೆ ಬಂದ ಮೇಲೆ ಕೊನೆಯವರೆಗೂ ಸಹ ಕ್ವಾಲಿಫಿಕೇಶನ್ ಅಲ್ಲಿ ಆಗ್ಲಿ, ಎಕ್ಸ್ಪೀರಿಯನ್ಸ್ ಅಲ್ಲಿ ಆಗ್ಲಿ, ವರ್ಷಗಳ ಎಕ್ಸ್ಪೀರಿಯನ್ಸ್ ಆಡ್ ಆಗ್ತಾ ಹೋಗುತ್ತೆ ಹೊರತು ಅದರಿಂದ ಕಲ್ತಿರುವಂತದ್ದು ಕಡಿಮೆ ಅನ್ನುವಂತ ಅಂಶವನ್ನ ಎಷ್ಟೋ ಟೀಚರ್ಸ್ ಗಳಲ್ಲಿ ನಾವು ಕಾಣ್ತೀವಿ. ಸೊ ಆದ್ರೆ ಇಲ್ಲಿ ಈ NEP 2020ಯಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಪ್ರತಿ ವರ್ಷ ಯು ಹ್ಯಾವ್ ಟು ಶೋ ಯುವರ್ ಅಪ್ರೈಸಲ್, ಯು ಹ್ಯಾವ್ ಟು ಪ್ರೊಡ್ಯೂಸ್ ಯುವರ್ ಅಪ್ರೈಸಲ್. ಪ್ರೊಡ್ಯೂಸ್ ಯುವರ್ ಅಪ್ರೈಸಲ್ ಅಂತ ಹೇಳಿದಾಗ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಹೇಳ್ತೀವಿ. ಟೀಚರ್ ಆಗಿದ್ದುಕೊಂಡು ನಾನು ನನ್ನ ಟೀಚಿಂಗ್ ಅಲ್ಲಿ ಏನೆಲ್ಲ ಬದಲಾವಣೆಯನ್ನ ತಂದಿದ್ದೀನಿ, ಸ್ಟೂಡೆಂಟ್ಸ್ ಏನೆಲ್ಲ ಆಕ್ಟಿವಿಟೀಸ್ ಅನ್ನ ಕಂಡಕ್ಟ್ ಮಾಡಿದೀನಿ, ಅಥವಾ ಎಲ್ಲ ಟೀಚರ್ ಆಗಿ ನನ್ನ ಗ್ರೋತ್ಗೆ, ನನ್ನ ನಾಲೆಜ್ ಡೆವಲಪ್ಮೆಂಟ್ ಗೆ ಏನೆಲ್ಲ ಕೋರ್ಸಸ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದೀನಿ, ನಾನು ಏನೆಲ್ಲ ಹೊಸ ವಿಚಾರಗಳನ್ನ ಕಲ್ತಿದ್ದೀನಿ, ಅವೆಲ್ಲದಕ್ಕೂ ಸಹ ಅವಕಾಶ ಇರುವ ರೀತಿಯಲ್ಲಿ ಈ ಆಡಿಟಿಂಗ್ ಅನ್ನ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ. ಸೊ ಅದ್ರಲ್ಲಿ ನಾನು ಇಫ್ ಐ ಗೋ ಥ್ರೂ ದಟ್, if I fit into that, then only I can see promotions. If we get the promotions, then we can find the increase in our salary, and we can find the increase in the tenure of the teachers. ಆ ಪೀರಿಯಡ್ ಎಕ್ಸ್ಟೆನ್ಷನ್ ಅನ್ನು ಸಹ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಅದರ್ ರೆಕಗ್ನಿಷನ್ಸ್ ಅಂತ ಹೇಳಿದಾಗ, ಈಗ ಫಾರ್ ಎಕ್ಸಾಂಪಲ್ ನಾನು ಟೀಚರ್ ಆಗಿದ್ದುಕೊಂಡು ಹೊಸ ಸ್ಟ್ರಾಟಜಿಯನ್ನ ಕಂಡು ಹಿಡಿದಿದ್ದೀನಿ, ಹೊಸ ಮೆಥಡ್ ಆಫ್ ಟೀಚಿಂಗ್ ಅನ್ನ ಕಂಡು ಹಿಡಿದಿದ್ದೀನಿ, ಅಥವಾ ಹೊಸ ಸಾಫ್ಟ್ವೇರ್ ಅನ್ನ ಕಂಡು ಹಿಡಿದಿದ್ದೀನಿ ಅಂತ ಅನ್ಕೊ, ಆ ತರದ್ ಏನಾದ್ರು ರೆಕಗ್ನಿಷನ್ ಇತ್ತು ಅಂದ್ರೆ ಇವನ್ ದಟ್ ವಿಲ್ ಆಲ್ಸೋ ಬಿ ಕನ್ಸಿಡರ್ಡ್ ಫಾರ್ ದಿ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಆಫ್ ದಿ ಟೀಚರ್ಸ್. ಸೊ ನೋಡಿ ಎಷ್ಟು ಈಗ ಬರುವಂತ NEP 2020ಯಲ್ಲಿ ಇಟ್ ಈಸ್ ಎ ಚಾಲೆಂಜಿಂಗ್ ಟಾಸ್ಕ್ ಫಾರ್ ಈಚ್ ಅಂಡ್ every teacher to sustain in the teaching profession. ಈ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ನಾನು ಇರಬೇಕು ಅನ್ನೋ ಹಾಗಿದ್ರೆ ಈ ಎಲ್ಲ ಚಾಲೆಂಜಸ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಂಡವ್ರು ಮಾತ್ರ ಈ ಒಂದು ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇರೋದಕ್ಕೆ ಸಾಧ್ಯ ಆಗತ್ತೆ. ಮೊದಲು ಚಾನ್ಸ್ ಫ್ಯಾಕ್ಟರ್ ಗೆ ಬರೋರು ಈಗೆಲ್ಲ ಚಾಯ್ಸ್ ಫ್ಯಾಕ್ಟರ್ ಇಂದ ಬರುವಂತಹ ವ್ಯಕ್ತಿಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಯಾಕಂದ್ರೆ ಬಿಕಾಸ್ ಆಫ್ ಆಲ್ ದಿ ಸ್ಟ್ಯಾಂಡರ್ಡ್ಸ್ ದಟ್ ಈಸ್ ಪುಟ್ ಫೋರ್ತ್ ಬೈ NEP 2020 ಫಾರ್ ಆಲ್ ದಿ ಟೀಚರ್ಸ್.
ಸೊ ಈ ಒಂದು ವ್ಯವಸ್ಥೆನ ನಾವು ತುಂಬಾ ಚೆನ್ನಾಗಿರುವಂತ ವ್ಯವಸ್ಥೆನ ನಾವು ಕಾಣ್ತೀವಿ. ಸೊ ಇಲ್ಲಿವರೆಗೂ ಏನಾಗೋದು ಅಂತ ಹೇಳಿದ್ರೆ, ಬಿಗಿನಿಂಗ್ ಅಲ್ಲಿ ಬಂದಿರುವಂತಹ ಟೀಚರ್ಸ್ ಕೊನೆವರೆಗೂ ಸಹ ವಿತೌಟ್ ಎನಿ ಚೇಂಜಸ್ ದೇ ವಿಲ್ ರಿಮೈನ್ ಆಸ್ ಇಟ್ ಇಸ್. ಬಟ್ ಬೇರೆ ದೇಶಗಳಲ್ಲಿ ನಾವು ಬಹಳಷ್ಟು ಜನ ಟೀಚರ್ಸ್ ಇದಾರೆ ಅಂತ ಇಲ್ಲ, ತುಂಬಾ ಚೆನ್ನಾಗಿ ಟೀಚ್ ಮಾಡುವಂತವ್ರು, ಪ್ರತಿ ಒಂದು ವಿಷಯವನ್ನು ಹೊಸ ಹೊಸದಾಗಿ ಕಲಿಯುವಂತ ಟೀಚರ್ಸ್ ಇರುವಂತವ್ರು ನಾವು ತುಂಬಾ ಜನ ಟೀಚರ್ಸ್ ಅನ್ನ ಕಾಣ್ತೀವಿ ಅದ್ರ ಜೊತೆಗೆ. ಬಟ್ ಇಲ್ಲಿ ಫಾರಿನ್ ಕಂಟ್ರೀಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಪ್ರತಿ ಅವ್ರು ಕೆಲವೊಂದು ಕಂಟ್ರೀಸ್ ಗಳಲ್ಲಿ ಪ್ರತಿ ವರ್ಷ ಅವ್ರಿಗೆ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರಂತೆ. ನೆಕ್ಸ್ಟ್ ಇಯರ್ ಅದೇ ಇನ್ಸ್ಟಿಟ್ಯೂಷನ್ ಅಲ್ಲಿ ಮುಂದುವರಿಬೇಕು ಅಂದ್ರೆ ಒಂದು ಟೆಸ್ಟ್ ಅನ್ನ ಮಾಡ್ತಾರೆ. ಆ ಟೆಸ್ಟ್ ಅಲ್ಲಿ ನಾನು ಸಕ್ಸಸ್ಫುಲ್ ಆದ್ರೆ ಮಾತ್ರ ನನಗೆ ಅಲ್ಲಿ ಕೆಲಸ, ಇಲ್ಲ ಅಂದ್ರೆ ಅಲ್ಲಿ ಕೆಲಸ ಇಲ್ಲ ಅನ್ನುವಂತ ಅಂಶವನ್ನು ಸಹ ನಾನು ಗಮನಿಸಿದೀನಿ. ಸೊ ಆ ತರ ಇದ್ದಾಗ ಪ್ರತಿ ವರ್ಷ ನಾನು ಅದನ್ನ ಫೇಸ್ ಮಾಡ್ಬೇಕು ಅಂತ ಹೇಳಿದಾಗ ಪ್ರತಿ ವರ್ಷ ನಾನು ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಹಾಗಾಗಿ ಆ ಒಂದು ಗ್ಲೋಬಲ್ ಲೆವೆಲ್ಗೆ ನಮ್ಮ ಟೀಚರ್ಸ್ ಸಹ ಪ್ರಿಪೇರ್ ಮಾಡೋ ಉದ್ದೇಶಕ್ಕೋಸ್ಕರ ಈ ಒಂದು ಆಸ್ಪೆಕ್ಟ್ ಅನ್ನ ಇಲ್ಲಿ ಟೀಚರ್ ಆಡಿಟ್ ಆರ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಏನ್ ಹೇಳಿದ್ದಾರೆ ಅದನ್ನ NEP 2020 ಸೇರಿಸಿದ್ದಾರೆ ಅಂತ ಅನ್ಕೊಳ್ತೀವಿ. ಇದು ಒಂದು ಉತ್ತಮವಾದ ಒಂದು ನಡೆ ಅಂತ ಹೇಳ್ಬಹುದು ನಮ್ಮ ಟೀಚರ್ ಎಜುಕೇಶನಲ್ ಫೀಲ್ಡ್ ಅಲ್ಲಿ, ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇರುವಂತದ್ದು, ಸೊ ಇದಾದ ಮೇಲೆ ಇರುವಂತದ್ದು ಇಷ್ಟು NEP 2020 ಕೊಟ್ಟಿರುವಂತದ್ದು. ಸೊ ನೆಕ್ಸ್ಟ್ ಇದೆಲ್ಲದನ್ನು ಕೊಟ್ಟಿದ್ದಾರೆ, ಆದ್ರೆ ಇದಕ್ಕೆ ಕೊಟ್ಟಿದ ಮೇಲೆ ಇದರಲ್ಲಿ ಚಾಲೆಂಜಸ್ ಗಳು ಸಹ ಬರ್ತವೆ. ಉತ್ತಮವಾದ ಅಂಶಗಳನ್ನ ಇದ್ರಲ್ಲಿ ಟೀಚರ್ ಎಜುಕೇಶನ್ ಅಲ್ಲಿ ಸೇರಿಸ್ತಾ ಹೋಗಿದ್ದಾರೆ. ಉತ್ತಮವಾದ ಅಂಶಗಳು ಇರೋ ಕಡೆಗೇನೆ ಚಾಲೆಂಜಸ್ ಸಹ ಇರುತ್ತೆ, ಯಾಕೆಂದ್ರೆ ಎಲ್ಲರ ಮನೋಭಾವ ಭಿನ್ನವಾಗಿರುತ್ತೆ, ಅದನ್ನ ಸ್ವೀಕರಿಸುವಂತ ರೀತಿ ಭಿನ್ನವಾಗಿರ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಏನೇನು ಅದು ಚಾಲೆಂಜಸ್ ಅಂತ ಹೇಳಿದ್ರೆ, ಮೊದಲನೇದಾಗಿ ಕರಿಕ್ಯುಲಮ್ ಅನ್ನ ಫ್ರೇಮ್ ಮಾಡುವಂತದ್ದು. ಯಾಕೆಂದ್ರೆ ನಾನು ಆಗಲೇ ಹೇಳಿದ್ದೀನಿ, ಮಲ್ಟಿ ಡಿಸಿಪ್ಲಿನರಿ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಈ ಒಂದು ಟೀಚರ್ ಎಜುಕೇಶನ್ ಪ್ರೋಗ್ರಾಮ್ ಅನ್ನ ನಡೆಸಬೇಕು ಅಂತ ಹೇಳ್ತಾ ಇದಾರೆ. ಅಂದಾಗ ಕರಿಕ್ಯುಲಮ್ ಅನ್ನ ಎಲ್ಲಾ ಲೋಯರ್ ಲೆವೆಲ್ ಏನಿದೆ ಅದನ್ನೆಲ್ಲ ಪರಿಗಣಿಸಿ ಕರಿಕ್ಯುಲಮ್ ನ ಫ್ರೇಮ್ ಮಾಡ್ಬೇಕಂದ್ರೆ ಇಟ್ ಈಸ್ ಎ ಗ್ರೇಟ್ ಜೈಜಾಂಟಿಕ್ ಟಾಸ್ಕ್ ಅಂತ ಹೇಳ್ಬಹುದು. ಆ ಟಾಸ್ಕ್ ಅನ್ನ ತಗೊಳ್ಳುವಂತದ್ದು ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಮತ್ತೆ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಬೇಕಾದ್ರೆ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಆಗಿರ್ಬೋದು, ಪ್ರೈವೇಟ್ ಸೆಕ್ಟರ್ ಅಲ್ಲಿ ಆಗಿರ್ಬೋದು, ರೆಕ್ರೂಟ್ ಮಾಡ್ಕೊಳ್ಬೇಕಂದ್ರೆ TET ಆಗಿರೋರ್ನ ಮಾತ್ರ ರೆಕ್ರೂಟ್ ಮಾಡ್ಕೊಳ್ಬೇಕು. ತದನಂತರ ಅವ್ರಿಗೆ ಇಂಟರ್ವ್ಯೂ ಅನ್ನ ಮಾಡಿ, ಡೆಮಾನ್ಸ್ಟ್ರೇಷನ್ ಲೆಸನ್ ಅನ್ನ ನೋಡಿ, ನಾಲೆಜ್ ಲೋಕಲ್ ಲ್ಯಾಂಗ್ವೇಜ್ ನಾಲೆಜ್ ಇರುವಂತದನ್ನು ಪರಿಗಣಿಸಿ ನಂತರ ರೆಕ್ರೂಟ್ ಮಾಡ್ಕೋಬೇಕು ಅಂತ ಹೇಳ್ತಾರಲ್ಲ, ಅದು ಒಂದು ಚಾಲೆಂಜಿಂಗ್ ಟಾಸ್ಕ್. ಯಾಕೆಂದ್ರೆ ಅಷ್ಟು ಜನ ಟೀಚರ್ಸ್ ಬೇಕಾಗಿದ್ದಾರೆ, ಅಷ್ಟು ಜನ ನಮ್ಮಲ್ಲಿ ಅಭ್ಯರ್ಥಿಗಳು ಇದಾರಾ ಅನ್ನುವಂತ ಪ್ರಶ್ನೆ ಬರುತ್ತೆ. ಸೊ ಅದು ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತ ಹೇಳ್ಬಹುದು ನಾವು ಈ ಟೀಚರ್ ಎಜುಕೇಶನ್ ಪ್ರೋಗ್ರಾಮ್ ಅಲ್ಲಿ. ಇನ್ನು ಎರಡನೇದಾಗಿ ಹೇಳುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಕ್ರಿಯೇಷನ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಟು ಅಡ್ವಾನ್ಸ್ಡ್ ಟೀಚಿಂಗ್ ಲರ್ನಿಂಗ್. ಯಾಕಂದ್ರೆ ಹೊಸ ಟೆಕ್ನಿಕ್ಸ್, ಹೊಸ ಟೆಕ್ನಾಲಜಿ ಬರ್ತಾ ಇದೆ, ಹೊಸ ಟೀಚಿಂಗ್ ಲರ್ನಿಂಗ್ ಸ್ಟ್ರಾಟಜಿಯನ್ನ ಸೇರಿಸ್ತಾ ಇದಾರೆ ಅಂದಾಗ ಅದಕ್ಕೆ ಬೇಕಾಗಿರುವಂತ ಇನ್ಫ್ರಾಸ್ಟ್ರಕ್ಚರ್ ನ ಸೇರಿಸ್ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿನ ಸ್ಪೆಷಲ್ ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಅದಕ್ಕೆ ಲ್ಯಾಬೊರೇಟರಿಯನ್ನ ಟೀಚರ್ಸ್ಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡೋದಕ್ಕೆ ಬೇಕಾಗಿರುವಂತ ಲ್ಯಾಬೊರೇಟರಿಯನ್ನ ಮಾಡ್ಬೇಕಾಗತ್ತೆ, ಸ್ಪೆಷಲ್ ಪ್ರಾವಿಷನ್ಸ್ ಅನ್ನ ಮಾಡಿ ಕೊಡ್ಬೇಕಾಗತ್ತೆ. ಆಮೇಲೆ ಸಪರೇಟ್ ಡಿಪಾರ್ಟ್ಮೆಂಟ್ ಅನ್ನ ಈ ಮಲ್ಟಿ ಡಿಸಿಪ್ಲಿನರಿ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಸೊ ಆ ತರದೆಲ್ಲ ಚಾಲೆಂಜಸ್ ಗಳು ನಮ್ಗೆ ಈ NEP 2020 ಬರುತ್ತೆ. ನೆಕ್ಸ್ಟ್, ಪ್ರಿಪೇರಿಂಗ್ ಟೆಕ್ನೋಸಾವಿ ಟೀಚರ್ಸ್ ಅಂಡ್ ಟೀಚರ್ ಎಜುಕೇಟರ್ಸ್. ಇದು ಇಟ್ ಇಸ್ ಪ್ಯೂರ್ಲಿ ಡಿಪೆಂಡಿಂಗ್ ಅಪಾನ್ ದಿ ಆಟಿಟ್ಯೂಡ್ ಆಫ್ ದಿ ಟೀಚರ್ಸ್. ಇದಕ್ಕೆ ಒಂದು ಜಸ್ಟ್ ಉದಾಹರಣೆಯನ್ನ ಹೇಳ್ತೀನಿ. ಸೊ ನಾನು ಬಿಗಿನಿಂಗ್ ಅಲ್ಲಿ ಇನ್ ದಿ ಮಂತ್ ಆಫ್ ಏಪ್ರಿಲ್ ಅಲ್ಲ ಮೇ ಅಲ್ಲಿ ಅಂದ್ಕೊಳ್ತೀನಿ, ಮೇ ಅಲ್ಲಿ ಒಂದು ವೆಬಿನಾರ್ ಅನ್ನ ಮಾಡಿದೆ. ಯಾವ್ದ್ರ ಮೇಲೆ ಅಂದ್ರೆ ಗೂಗಲ್ ಕ್ಲಾಸ್ ರೂಮ್ಗೆ ಸಂಬಂಧಪಟ್ಟ ಹಾಗೆ ಐ ಆಕ್ಚುಲಿ ಆರ್ಗನೈಸ್ಡ್ ನ್ಯಾಷನಲ್ ಲೆವೆಲ್ ವೆಬಿನಾರ್. ಸೊ ನಾನು ಗೂಗಲ್ ಕ್ಲಾಸ್ ರೂಮ್ ಅನ್ನ ನಾನು ಒಂದು 2 weeks ಒಂದು ಮೂಕ್ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರ ಮೂಲಕ ಕಲ್ತ್ಕೊಂಡು ನಮ್ಮ ಸ್ಟೂಡೆಂಟ್ಸ್ ಗೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಐ ಥಾಟ್ let all the other teachers as well as teacher educators get benefit of my knowledge ಅಂತ ಅನ್ಕೊಂಡು ಆ ವೆಬಿನಾರ್ ಅನ್ನ ಆರ್ಗನೈಸ್ ಮಾಡಿದೆ. ಸೊ ಅರೌಂಡ್ 250 to 350 teachers and teacher educators participated in that webinar. That was my first webinar organization. So webinar that was organized by me. ಆಮೇಲೆ ನೆಕ್ಸ್ಟ್ ತುಂಬಾ ಜನ ಪಾಸಿಟಿವ್ ಆಗಿ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಫೀಡ್ಬ್ಯಾಕ್ ಫಾರಂ ಅಲ್ಲ ನೋಡೋದು ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು, ಏನ್ ಫೋನ್ ಮಾಡಿನೂ ಸಹ ಹೇಳಿದ್ರು. ಬಟ್ ಅಲ್ಲಿ ನಾನು ಗಮನಿಸಿದ್ದೇನಪ್ಪಾ ಅಂತ ಹೇಳಿದ್ರೆ, ಕೆಲವೊಬ್ರು ಸ್ಟೂಡೆಂಟ್ಸ್, ಮೈ ಸ್ಟೂಡೆಂಟ್ಸ್ ಇಟ್ಸೆಲ್ಫ್, ಅವ್ರು ಹೇಳಿದ್ದು, ಮೇಡಮ್ಗೆ ಏನು ಬೇರೆ ಕೆಲಸ ಇಲ್ವಾ, ಈ ಗೂಗಲ್ ಕ್ಲಾಸ್ ರೂಮ್ ಅನ್ನ ಯಾಕೆ ಮಾಡ್ಬೇಕು, ಆನ್ಲೈನ್ ಕ್ಲಾಸ್ ಮಾಡ್ತೀವಲ್ಲ ಅಷ್ಟೇ ಸಾಕಾಗಲ್ವಾ, ಇದನ್ನ ಬೇರೆ ಕಲ್ತ್ಕೊಂಡು ಏನ್ ಮಾಡ್ಬೇಕಾಗ. ಸೊ ಈ ತರದ್ದು ದೇ ಆರ್ ಮೈ ಸ್ಟೂಡೆಂಟ್ಸ್, ಫ್ಯೂ ಆಫ್ ಮೈ ಸ್ಟೂಡೆಂಟ್ಸ್.
ದೇ ರೆಸ್ಪಾಂಡೆಡ್ ಇನ್ ದಟ್ ವೇ. ಇನ್ನು ಏಜ್ ಆಗಿರುವಂತ ಟೀಚರ್ಸ್ ಫೋನ್ ಮಾಡ್ಬಿಟ್ಟು ಮೇಡಮ್ ತುಂಬಾ ಚೆನ್ನಾಗಿತ್ತು, ನಾನು ಅದನ್ನ ಅಳವಡಿಸ್ಕೊಳ್ಳೋಕ್ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ರು. ಅದು ಹೇಗಿದೆ ನೋಡಿ ಆಟಿಟ್ಯೂಡ್. ಸೊ ಈ ತರ ಎರಡೂ ತರದ ಟೀಚರ್ಸ್ ಟೀಚರ್ ಎಜುಕೇಟರ್ಸ್ ನಾವು ಕಾಣ್ತೀವಿ. ಇನ್ನು ಕೆಲವೊಬ್ರು ಟೀಚರ್ಸ್ ಇರ್ತಾರೆ, ಏನೋ ಒಂದ್ ಆಗ್ತಾ ಇದೆ ಅದ್ರ ಪಾಡಿಗೆ ಅದಾಗ್ಲಿ, ನಮ್ ಪಾಡಿಗೆ ನಾವ್ ಇರೋಣ ಅನ್ನುವಂಥದ್ದು ಸಹ ಮನೋಭಾವ ಇರುವಂತವ್ರನ್ನ ಕಾಣ್ತೀವಿ. ಸೊ ಇಂಥ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ನಾವು ಎಜುಕೇಶನಲ್ ಟೆಕ್ನಾಲಜಿಯನ್ನ ಟೀಚಿಂಗ್ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ಲೇಬೇಕು ಅನ್ನುವಂತಹ ಪರಿಸ್ಥಿತಿಯನ್ನ ತಂದಾಗ, ಆಲ್ ದಿ ಟೀಚರ್ಸ್ ಆಸ್ ವೆಲ್ ಆಸ್ ಟೀಚರ್ ಎಜುಕೇಟರ್ಸ್ ಶುಡ್ ಹ್ಯಾವ್ ದಟ್ ಪ್ರೊಫಿಷಿಯನ್ಸಿ ಆಫ್ ಯೂಸಿಂಗ್ ದಿ ಟೆಕ್ನಾಲಜಿ ಇನ್ ದಿ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಸೊ ಅವರಿಗೆ ಈ ಆಟಿಟ್ಯೂಡ್ ಇರುವಂತಹ ಟೀಚರ್ಸ್ ಅನ್ನ ಟೆಕ್ನೋಸಾವಿಯಾಗಿ ಪ್ರಿಪೇರ್ ಮಾಡೋದಿದೆಯಲ್ಲ, ಸೊ ದಟ್ ಈಸ್ ರಿಯಲಿ ಚಾಲೆಂಜಿಂಗ್ ಟಾಸ್ಕ್ ಅಂತ ಹೇಳಬಹುದು. ಅದು ಏನಾದ್ರೂ ತುಂಬಾ ಸಕ್ಸಸ್ಫುಲ್ ಆಯ್ತು ಅಂತ ಹೇಳಿದ್ರೆ, ದೆನ್ ವಂಡರ್ಸ್ ಕ್ಯಾನ್ ಬಿ ಕ್ರಿಯೇಟೆಡ್ ಇನ್ ದಿಸ್ ಟೀಚಿಂಗ್ ಪ್ರೊಫೆಷನ್. Wonders can be created in this educational system itself. So it is entirely depending upon the attitude of the teachers, attitude of the teacher educators. ಅಂತ ಹೇಳಿ ನೆಕ್ಸ್ಟ್ ಚಾಲೆಂಜ್ ಇದೆ. ಈ ಚಾಲೆಂಜಿಗೆ ಸಂಬಂಧಪಟ್ಟಾಗ ನೆಕ್ಸ್ಟ್ ಚಾಲೆಂಜ್ ಏನು ಹೇಳ್ತಾರೆ, ಇನ್ ಸರ್ವಿಸ್ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್. ಇಷ್ಟೊಂದು ಹೊಸ ಹೊಸ ವಿಷಯಗಳು ಬರ್ತಾ ಇದೆ, ಅವೆಲ್ಲದಕ್ಕೂ ಸಹ ಆ ಎಲ್ಲ ವಿಷಯಗಳ ಮೇಲೆ ಇನ್ ಸರ್ವಿಸ್ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಆರ್ಗನೈಸ್ ಮಾಡೋದಿದೆಯಲ್ಲ, ಸೊ ಅದು ಸ್ವಲ್ಪ ಕಷ್ಟಕರವಾದಂತಹ, ಆಗಲ್ಲ ಅಂತ ಹೇಳೋದಕ್ಕೆ, ನಥಿಂಗ್ ಇಸ್ ಇಂಪಾಸಿಬಲ್ ಅಲ್ವಾ, ಇಟ್ ಈಸ್ ಪಾಸಿಬಲ್, ಬಟ್ ಇಟ್ ಈಸ್ ಚಾಲೆಂಜಿಂಗ್ ಫಾರ್ ದಿ ಡಿಪಾರ್ಟ್ಮೆಂಟ್, ಚಾಲೆಂಜಿಂಗ್ ಟಾಸ್ಕ್ ಫಾರ್ ದಿ ಡಿಪಾರ್ಟ್ಮೆಂಟ್ ಟು ಆರ್ಗನೈಸ್ ಸಚ್ ಇನ್ ಸರ್ವಿಸ್ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಫಾರ್ ದೀಸ್ ಟೀಚರ್ಸ್. ಯಾಕಂದ್ರೆ ಅಷ್ಟು ರಿಸೋರ್ಸ್ಫುಲ್ನೆಸ್ ಬೇಕಾಗತ್ತೆ, ಅಷ್ಟು ಟೀಚರ್ಸ್ ಬೇಕು, ಇನ್ಫ್ರಾಸ್ಟ್ರಕ್ಚರ್ ಬೇಕಾಗತ್ತೆ. ಸೊ ಅವೆಲ್ಲದನ್ನು ಸಹ ಪರಿಗಣಿಸಿದ್ರೆ ಇದೊಂದು ಚಾಲೆಂಜಿಂಗ್ ಅಂತ ಹೇಳ್ಬಹುದು. ನೆಕ್ಸ್ಟ್ ಹೇಳುವಂತದ್ದು ಟೀಚರ್ಸ್ ಮೆಂಟಾಲಿಟಿ ಇನ್ ಅಡಾಪ್ಟಿಂಗ್ ಟೀಚಿಂಗ್ ಲರ್ನಿಂಗ್ ಸ್ಟ್ರಾಟಜೀಸ್ ಅಂತ ಹೇಳ್ತೀವಿ. ಎಷ್ಟೇ ಹೊಸ ಹೊಸ ಸ್ಟ್ರಾಟಜೀಸ್ ಗಳು ಬಂದ್ರು ಸಹ ನಾವು ಹೇಳ್ತೀವಿ, ನಮ್ಮ BEd ಕ್ಲಾಸ್ ಅಲ್ಲಿ ಹೇಳ್ತಾ ಡಿಫ್ರೆಂಟ್ ಮೆಥಡ್ಸ್ ಆಫ್ ಟೀಚಿಂಗ್, ಡಿಫ್ರೆಂಟ್ ಸ್ಟ್ರಾಟಜೀಸ್ ಆಫ್ ಟೀಚಿಂಗ್, ಅಪ್ರೋಚಸ್ ಆಫ್ ಟೀಚಿಂಗ್ ಅನ್ನ ನಾವು ಹೇಳ್ತಾ ಹೋಗ್ತೀವಿ. ಇಂಡಕ್ಟಿವ್ ಡಿಡಕ್ಟಿವ್ ಮೆಥಡ್ ಅಂತ ಹೇಳ್ತೀವಿ, ಟೈಪ್ ಸ್ಪೀಶೀಸ್ ಅಪ್ರೋಚ್ ಅಂತ ಹೇಳ್ತೀವಿ, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಅಂತ ಹೇಳ್ತೀವಿ, ಪ್ರಾಜೆಕ್ಟ್ ಮೆಥಡ್ ಅಂತ ಹೇಳ್ತೀವಿ. ಹಲವಾರು ಅಂಶಗಳನ್ನ ನಾವು ಹೇಳ್ತಾ ಹೋಗ್ತೀವಿ, ಬೋಧನಾ ವಿಧಾನಗಳನ್ನ ಹೇಳ್ತಾ ಹೋಗ್ತೀವಿ, ಅಪ್ರೋಚಸ್ ಅನ್ನ ಹೇಳ್ತಾ ಹೋಗ್ತೀವಿ. ಬಟ್ ಕೊನೆಗೆ ಏನಾಗತ್ತೆ ಅಂತ ಹೇಳಿದ್ರೆ, ಟೀಚರ್ಸ್ ನಾವು ಅಷ್ಟೆಲ್ಲ ಹೇಳಿದ್ರು ಸಹ ರಿಯಲ್ ಕ್ಲಾಸ್ ರೂಮ್ ಸಿಚುಯೇಷನ್ ಬಂದಾಗ ಟೀಚರ್ಸ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಿಂತು ಬಿಡ್ತಾರೆ. ಏನೇ ಮಾಡಿದ್ರು ಸಹ ಕೊನೆಗೆ ನಾನು ಎಕ್ಸ್ಪ್ಲೈನೇ ಮಾಡೋದು ಅಂತ ಹೇಳ್ಬಿಟ್ಟು ನಿಂತ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಅವ್ರ ಮೆಂಟಾಲಿಟಿ ಚೇಂಜ್ ಆಗ್ಬೇಕು. ಎಷ್ಟೊಂದೆಲ್ಲ ಹೊಸ ಹೊಸ ಟೀಚಿಂಗ್ ತುಂಬಾ ಚೆನ್ನಾಗಿದೆ. ನೀವು ಕೋಆಪರೇಟಿವ್ ಟೀಚಿಂಗ್ ಲರ್ನಿಂಗ್ ಸ್ಟ್ರಾಟಜೀಸ್ ಅನ್ನ ಒಂದ್ಸರಿ ಓಪನ್ ಮಾಡಿ ನೋಡಿ, ಎಷ್ಟು ಅದರಲ್ಲಿ ಇದೆ ಅಂದ್ರೆ 180ಗಿನ್ನ ಜಾಸ್ತಿ ಸ್ಟ್ರಾಟಜೀಸ್ ಇದೆ ಅದರಲ್ಲಿ. ಆಮೇಲೆ 6000 ಅಬೋವ್ ರಿಸರ್ಚರ್ಸ್ ಮಾಡಿದ್ದಾರೆ ಕೋಆಪರೇಟಿವ್ ಟೀಚಿಂಗ್ ಲರ್ನಿಂಗ್ ಸ್ಟ್ರಾಟಜೀಸ್ ಮೇಲೆ. ಅದರಲ್ಲಿ ಜಿಗ್ಸಾಟ್ ಸ್ಟ್ರಾಟಜಿ ಅಂತ ಇದೆ, ಎಕ್ಸಲೆಂಟ್ ಸ್ಟ್ರಾಟಜಿ ಅಂತ ಹೇಳ್ಬಹುದು. ಫೋರ್ ವಾಲ್ ಕಾರ್ನರ್ಸ್ ಅಂತ ಸ್ಟ್ರಾಟಜಿ ಇದೆ, ಅದು ತುಂಬಾ ಚೆನ್ನಾಗಿರುವಂತದ್ದು. ಸೊ ಈ ತರ ಹಲವಾರು ಸ್ಟ್ರಾಟಜೀಸ್ಗಳು ಎಕ್ಸಲೆಂಟ್ ಆಗಿರುವಂತ, ಮಕ್ಕಳು ಖುಷಿಯಾಗಿ ಕಲಿಯುವಂತ ಸ್ಟ್ರಾಟಜೀಸ್ ಗಳು ಅವೆಲ್ಲದೂ ಸಹ. ಅವೆಲ್ಲದನ್ನ ಬಳಸ್ಕೊಳ್ಬೇಕಂದ್ರೆ ಮುಖ್ಯವಾಗಿ ಶಿಕ್ಷಕರಿಗೆ ಮನಸ್ಸಿರಬೇಕು. ಆ ಮನಸ್ಸಿದ್ದಾಗ ತುಂಬಾ ಚೆನ್ನಾಗಿ ಅದನ್ನ ಬಳಸ್ಕೊಳಕ್ಕೆ ಸಾಧ್ಯತೆಗಳು ಇರುತ್ತೆ. ಅದ್ರ ಜೊತೆಗೆ ಎನ್ವಿರಾನ್ಮೆಂಟ್ ಸಹ ಫೀಸಿಬಲ್ ಆಗಿರಬೇಕು. ಅವಾಗ ಆ ಒಂದು ಸ್ಟ್ರಾಟಜೀಸ್ಗಳು, ಹೊಸ ಹೊಸ ಸ್ಟ್ರಾಟಜೀಸ್ ಗಳನ್ನ ಇಲ್ಲಿ ಬಳಸ್ಕೊಳಕ್ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ಇದು ಒಂದು ಚಾಲೆಂಜು ಅಂತ ಹೇಳ್ಬೋದು. ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ ಆಫ್ ರೆಗ್ಯುಲರ್ ಅಂಡ್ ಕ್ವಾಲಿಟಿ ಟೀಚರ್ ಅಪ್ರೈಸಲ್ಸ್ ಅಂತ ಹೇಳ್ತೀವಿ. ರೆಗ್ಯುಲರ್ ಆಗಿ ಕ್ವಾಲಿಟಿ ಟೀಚರ್ ಅಪ್ರೈಸಲ್ ಅನ್ನ ಕೊಡ್ಬೇಕು ಅಂತ ಏನು ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ, ಅದು ಒಂದು ಚಾಲೆಂಜಿಂಗ್ ಟಾಸ್ಕ್ ಅಲ್ವಾ. ಸೊ ಯಾಕೆ ಅಂತ ಹೇಳಿದ್ರೆ, ಮಾಡಿರೋರು ಅದನ್ನ ಅಪ್ರೈಸಲ್ ನ ಹಾಕಿ, ಈಗ ನಮ್ಗೇನೆ ಆಗ್ಲಿ, ನಾವು AGP ತಗೊಳ್ಬೇಕು ಅಂದ್ರೆ ಇಷ್ಟು ಡ್ಯೂರೇಷನ್ ಆದ್ಮೇಲೆ ಹಾಕ್ಬೇಕು ಅಂತ, ನಾವ್ ಅದೆಲ್ಲ ಡ್ಯೂರೇಷನ್ ಆದ್ರೂ ಸಹ 2-3 ವರ್ಷ ಆದ್ಮೇಲೆ ನಾವು ಅಪ್ಲೈ ಮಾಡ್ಕೊಳ್ತಾ ಹೋಗ್ತೀವಿ. ಯಾಕೆಂದ್ರೆ ಟೀಚಿಂಗ್ ಅಲ್ಲೇನೆ ನಾವು ಕಂಪ್ಲೀಟ್ ಆಗಿ ಬಿಸಿ ಇರುವಂತದ್ದಾಗಿರ್ಬಹುದು, ಅಥವಾ ಇನ್ನೊಂದ್ ಯಾವ್ದ್ರಲ್ಲೂ ಬಿಸಿ ಇರ್ತೀವಿ, ಅಥವಾ ಕೆಲವೊಬ್ರು ಟೀಚರ್ಸ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಿನಿಮಮ್ ಲೆವೆಲ್ ಆಫ್ ಸ್ಕೋರ್ಸ್ ಸಹ ಅವರು ತಗೊಂಡಿರೋದಿಲ್ಲ. ಸೊ ಹಾಗಾಗಿ ಅದನ್ನು ಅವರು ಕೊಡೋದಕ್ಕೆ ಸಾಧ್ಯ ಆಗೋದು. ಸೊ ಇವೆಲ್ಲವೂ ಸಹ ಚಾಲೆಂಜಸ್ ಅನ್ನ ನಾವು ಈ ಟೀಚರ್ ಅಪ್ರೈಸಲ್ಸ್ ಅಲ್ಲಿ ಕಾಣುವಂತದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತೀವಿ. ಮತ್ತೆ ಇಲ್ಲೊಂದು ಕ್ವಾಲಿಟಿ ಟೀಚರ್ ಅಪ್ರೈಸಲ್ಸ್ ಅಂತ ಬರ್ಬೇಕು. ಕ್ವಾಲಿಟಿ ಅಂತ ಹೇಳಿದಾಗ ಕ್ವಾಂಟಿಟಿ ಮಾತ್ರ ಜಾಸ್ತಿ, ನಾನು 10 ವೆಬಿನಾರ್ ಅಟೆಂಡ್ ಮಾಡಿದೆ, ನಾನು 10 ಓರಿಯಂಟೇಶನ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದೆ, ಅಲ್ಲಿಂದ ಏನ್ ತಗೊಂಡ್ರಿ? That is important. Attending itself is not only the criteria. What you have obtained, what knowledge you have obtained, what skills, what abilities you have obtained. So that will be considered. So ಅದಕ್ಕೆ ಕ್ವಾಲಿಟಿ ಅನ್ನುವಂಥದ್ದು ಅಂಶವನ್ನ ಇಲ್ಲಿ ಬಳಸಿದ್ದಾರೆ. ನೆಕ್ಸ್ಟ್ ಇರುವಂತದ್ದು ರಿಸರ್ಚ್ ಆಟಿಟ್ಯೂಡ್ ಇರುವಂತಹ ಟೀಚರ್ಸ್ ತುಂಬಾನೇ ಕಡಿಮೆ ಇದ್ದಾರೆ.
ಸೊ ಹಾಗಾಗಿ ಅದು ಒಂದು ಚಾಲೆಂಜ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಲೈಫ್ ಅಂಡ್ ಕರಿಯರ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಲೈಫ್ ಅಂಡ್ ಕರಿಯರ್ ಸ್ಕಿಲ್ಸ್ ಅಂತ ಹೇಳಿದಾಗ ಈ ಒಂದು NEP 2020 ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಈ ಒಂದು ಟೀಚರ್ಸ್ ಇಲ್ಲಿ ಈ ಒಂದು ಇದರಲ್ಲಿ ಕೆಲಸ ಮಾಡುವಂತಹ ಟೀಚರ್ಸ್ ಅಲ್ಲಿ ಫ್ಲೆಕ್ಸಿಬಿಲಿಟಿ, ಅಡಾಪ್ಟಬಿಲಿಟಿ, ಲೀಡರ್ಶಿಪ್ ಕ್ವಾಲಿಟೀಸ್, ರೆಸ್ಪಾನ್ಸಿಬಿಲಿಟಿ, ಇನ್ನೋವೇಟಿವ್ನೆಸ್, ಸೆಲ್ಫ್ ಡೈರೆಕ್ಷನ್, ಪ್ರೊಡಕ್ಟಿವಿಟಿ, ಅಕೌಂಟಬಿಲಿಟಿ ಇವೆಲ್ಲದೂ ಸಹ ಇದ್ರೆ ಮಾತ್ರ ಈ ಒಂದು ಟೀಚರ್ ಎಜುಕೇಶನ್ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತೀವಿ. ಇಷ್ಟೇ ಚಾಲೆಂಜಸ್ ಅನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮಾಡಬಹುದು ಅನ್ನುವಂತ ಮನ್ಸು ಎಲ್ಲಾ ಟೀಚರ್ ಎಜುಕೇಟರ್ಸ್ ಮಾಡಿದ್ರೆ ಅವಾಗ ಈ ಒಂದು ಟೀಚರ್ ಎಜುಕೇಶನ್ ಏನಿದೆ ಸಂಬಂಧಪಟ್ಟ ಹಾಗೆ ಏನು ಅವರು ಜಾರಿಗೆ ತರಬೇಕು ಅಂತ ಅನ್ಕೊಂಡಿದ್ದಾರೆ ಅದು ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ. ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ನೆಕ್ಸ್ಟ್ ಕೊನೆಯಲ್ಲಿ ಹೇಳುವಂತದ್ದು, ದಿಸ್ NEP 2020 ಹ್ಯಾಸ್ ಬೀನ್ ಫ್ರೇಮ್ ಟು ರಿಸ್ಟೋರ್ ದಿ ಹೈ ರೆಸ್ಪೆಕ್ಟ್ ಅಂಡ್ ಸ್ಟೇಟಸ್ of teachers from current uninspiring job profile, rampant exploitation, disincentivized service conditions to empowered practitioners. ಸೊ ಆ ಒಂದು ಉದ್ದೇಶಕ್ಕೋಸ್ಕರ NEP 2020 ಅವರು ಈ ಒಂದು ಟೀಚರ್ ಎಜುಕೇಶನ್ ಸಂಬಂಧಪಟ್ಟ ಹಾಗೆ ಬದಲಾವಣೆಗಳನ್ನ ತರಬೇಕು ಅಂತ ಅನ್ಕೊಂಡಿದ್ದಾರೆ. ಅದ್ರ ಜೊತೆ ಕೊನೆಯದಾಗಿ ಒಂದು ವಾಕ್ಯವನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. NEP 2020 even exhorts that teachers truly shape the future of our children and therefore the future of our nation, thereby implying that teachers play the most important role in nation building by creating high quality of human resource in their classroom. This modification in teacher education program is suggested by NEP 2020. With this statement, I shall put an end to my presentation.